ಅದು ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಮುಸಲ್ಮಾನ್ ಆಗಲಿ ಯಾರು ಹಾಕ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಅವರಿಗೆ ನಮ್ಮ ಹಿಂದೂ ಫ್ರೆಂಡ್ಸ್ ಅವರಿಗೆ ಗೊತ್ತುಂಟು, ಅವರ ಎಲ್ಲ ಹಣೆ ಬರ ಗೊತ್ತುಂಟು. ಅಂದರೆ ಅಭಿವೃದ್ಧಿ ಹರಿಕಾರ ಯುಟಿ ಖಾದರ್ ಸಾಬ್ ಮತ್ತು ಸಿದ್ದರಾಮಯ್ಯ ಅವರು ಒಂದು ಒಳ್ಳೆ ಕೆಲಸ ಮಾಡುವವರಿಗೆ ಈ ಸಮಾಜದಲ್ಲಿ 100% ಬೆಲೆ ಇಲ್ಲ, ರೆಸ್ಪೆಕ್ಟ್ ಅಂತ ಏನಿಲ್ಲ. ಅದಕ್ಕೊಂದು ಏನೋ ಒಂದು ಮಾತಾಡ್ತಾ ಇರಬೇಕಲ್ಲ. SDF ಅವರು ನಿಲ್ತಾರೆ ಒಮ್ಮೊಮ್ಮೆ ನಿಲ್ಲುವುದಿಲ್ಲ. ಈಗ ನಿಂತರೆ ಅದು ಬಾಲಾಗಬಹುದು, ಮತ್ತೆ BJPಗೆ ಚಾನ್ಸ್ ಉಂಟು. ಫೈಟ್ ಇದೆ ಸರ್, ನೆಕ್ ಟು ನೆಕ್ ಫೈಟ್ ಇದೆ BJP ಮತ್ತು ಕಾಂಗ್ರೆಸ್. ಯುಟಿ ಖಾದರ್ ಅವರಿಗೆ SDP ಇಲ್ಲೋದ್ರಿಂದ ಕಾಂಗ್ರೆಸ್ ಓಟ್ ಸ್ವಲ್ಪ ಡೈವರ್ಟ್ ಆಗೋ ಸಾಧ್ಯತೆ ಇರ್ಬೋದು. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾವಿವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂದರೆ ಹಿಂದಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥದ್ದು. 2007ರಿಂದ ಸತತ 4 ಬಾರಿ ಇಲ್ಲಿ ಯುಟಿ ಖಾದರ್ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕಿಂತ ಹಿಂದೆ ಅವರ ತಂದೆ ಇಲ್ಲಿ ಶಾಸಕರಾಗಿದ್ದರು. ಈ ಬಾರಿ ಈ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲಿ ಖಾದರ್ ಅವರನ್ನು ಸೋಲಿಸಲೇಬೇಕು ಅನ್ನೋಂತಹ ಟಾರ್ಗೆಟನ್ನು BJP ಇಟ್ಕೊಂಡಿದೆ. ಆದರೆ ನಿಜಕ್ಕೂ ಕೂಡ ಅದು ಸಾಧ್ಯ ಆಗುತ್ತೆ. ಎಷ್ಟು ಮಟ್ಟಿಗೆ BJP ತನ್ನ ಈ ಒಂದು ಟಾರ್ಗೆಟನ್ನು ರೀಚ್ ಆಗೋದ್ರಲ್ಲಿ ಯಶಸ್ವಿ ಆಗುತ್ತೆ. ಹಾಗೆಯೇ ಯುಟಿ ಖಾದರ್ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕ ಯಾವ ಸ್ವರೂಪದಲ್ಲಿ ತನ್ನ ಕೋಟೆಯನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿ ಆಗಬಹುದು. ಈ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಇಲ್ಲಿನ ಜನರನ್ನು ಮಾತನಾಡಿಸಿ ತಿಳ್ಕೊಳ್ಳೋಣ, ಹೇಗಿದೆ ಚುನಾವಣೆಯ ವಾತಾವರಣ ಈ ಒಂದು ಮತಕ್ಷೇತ್ರದಲ್ಲಿ ಅನ್ನೋದನ್ನು. ನಾನೀಗ ಉಳ್ಳಾಲದ ರಾಣಿ ಅಬ್ಬಕ್ಕ ಸರ್ಕಲ್ ಬಳಿಯಲ್ಲಿದ್ದೀನಿ. ಇಲ್ಲಿ ಈಗ ಜನರನ್ನು ನಾನು ಮಾತನಾಡ್ತಿದ್ದೀನಿ. ಈ ಬಾರಿಯ ಚುನಾವಣೆಯ ಬಗ್ಗೆ, ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ. ಯುಟಿ ಖಾದರ್ ಇರ್ಬೋದು, ಹಾಗೆಯೇ ಅವರು ಎದುರಾಳಿಯಾಗಿ ಯಾರು ನಿಲ್ಲಬಹುದು, ಮತ್ತು SDP ಬಹಳ ಮುಖ್ಯವಾದಂತಹ ರೂಲ್ ಇಲ್ಲಿ ಇರುತ್ತೆ ಈ ಎಲೆಕ್ಷನಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಲೆಕ್ಕಾಚಾರ ಇದೆ. ಕಡೆ ಕ್ಷಣದಲ್ಲಿ SDP ಹಿಂದೆ ಸರಿಯುತ್ತಾ ಅನ್ನುವಂಥ ಅನುಮಾನವೂ ಕೂಡ ಇದೆ. ಎಲ್ಲದರ ಬಗ್ಗೆ ಕೂಡ ಮಾತನಾಡಿಸ್ತೀನಿ. ಏನು ಹೇಳ್ತೀರಿ, ಹೇಗಿದೆ ಈ ಬಾರಿಯ ಚುನಾವಣೆಯಲ್ಲಿ? ಫೈಟ್ ಇದೆ ಸರ್, ನೆಕ್ ಟು ನೆಕ್ ಫೈಟ್ ಇದೆ BJP ಮತ್ತು ಕಾಂಗ್ರೆಸ್. ಯುಟಿ ಖಾದರ್ ಅವರಿಗೆ SDP ಇಲ್ಲೋದ್ರಿಂದ ಕಾಂಗ್ರೆಸ್ ಓಟ್ ಸ್ವಲ್ಪ ಡೈವರ್ಟ್ ಆಗೋ ಸಾಧ್ಯತೆ ಇರ್ಬೋದು. ಮತ್ತು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್ ಖಾದರ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಚಾನ್ಸಸ್ ಇರ್ಬೋದು, ಇಲ್ಲದೇ ಇರ್ಬೋದು, ಹೇಳಿಕಾಗ. ತುಂಬ ಖಾದರ್ 4 ಬಾರಿ ಗೆದ್ದಿದ್ದಾರೆ ಇಲ್ಲಿ, 4 ಬಾರಿ ಶಾಸಕರಾಗಿದ್ದಾರೆ ಇಲ್ಲಿಂದ. ಈ ಬಾರಿ ಅವ್ರನ್ನ ಸೋಲಿಸಲೇಬೇಕು ಅನ್ನೋ ಒಂದು ಟಾರ್ಗೆಟ್ ಕೂಡ BJP ನಿಗದಿಪಡಿಸೋ ರೀತಿಯಲ್ಲಿ ಈಗಾಗಲೇ ಜನ ಮಾತನಾಡಿದ್ದಾರೆ. ಅದರ ಬಗ್ಗೆ ನಾಯಕರುಗಳು ಕೂಡ ಓಪನ್ ಆಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ನಿಮ್ಗೆ ಹಂಗೆ ಅನ್ಸುತ್ತೆ ಇಲ್ಲಿ ವೋಟರ್ ಆಗಿ ನೀವು ನೋಡಿದಾಗ? BJPಯಿಂದ ಶರಣ್ ಪಂಪೆಲ್ ಅಂತ ಇದೆ ಸರ್ ಈಗ ಕ್ಯಾಂಡಿಡೇಟು. ಅವ್ರು ಬಂದರೆ ಸ್ವಲ್ಪ ನೆಕ್ ಟು ನೆಕ್ ಫೈಟ್ ಇರೋ ಸಾಧ್ಯತೆ ಇದೆ. ಯಾಕೆಂತ ಹೇಳಿದರೆ ಸ್ವಲ್ಪ ನೇಮ್ ಬಿದ್ದವರಲ್ವ, ಹಿಂದುತ್ವದ ವಿಚಾರದಲ್ಲಿ ಹೋದಾಗ ಸ್ವಲ್ಪ ನೆಕ್ ಟು ನೆಕ್ ಫೈಟ್ ಬರ್ಬೋದು. ಎಲ್ಲದೂ SDP ಮೇಲೇ ಡಿಪೆಂಡ್ ಆಗಿದೆ ಸರ್. ಈಗ SDP 4 ಕೌನ್ಸಿಲರ್ ಇದೆ, ಅದರಿಂದ ಸ್ವಲ್ಪ ಓಟ್ ತಗೊಂಡ್ರೆ ಎಷ್ಟು SDP ಓಟ್ ಬರುತ್ತೆ ಅಷ್ಟು ಖಾದರ್ಗೆ ಮೈನಸ್ ಆಗ್ತಾ ಹೋಗ್ಬೋದು. ಆದರೆ ಕಡೆ ಕ್ಷಣದಲ್ಲಿ SDP ಹಿಂದೆ ಸರಿದಿರುವಂಥದ್ದು ಕೂಡ ಉದಾಹರಣೆಗಳು ಕೂಡ ಇದಾವೆ. ಈ ಬಾರಿಯ ಚುನಾವಣೆಯಲ್ಲಿ SDP ಕಂಟೆಸ್ಟ್ ಮಾಡುತ್ತೆ ಅನ್ನುವಂಥದ್ದು ಅನ್ಸುತ್ತೆ? ಖಂಡಿತ ಸರ್, ಅವರು 100% ಮಾಡ್ತೀನಿ ಅಂತಲೇ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಏನೇ ಆದ್ರೂ ಬೂತು ಒಳಗೆ ಹೋಗುವವರು ಮಾತ್ರ ಅಲ್ಲಿ ಹೋದ ತಕ್ಷಣ BJP ಬರೋ ಸಾಧ್ಯತೆ ಅಂತ ಅಲ್ಪಸಂಖ್ಯಾತರಲ್ಲಿ ಕಾಂಗ್ರೆಸ್ಗೆ ಮಾಡ್ತಾರೆ ಕೊನೆಗಳಿಗೆಯಲ್ಲಿ. ಡೆವಲಪ್ಮೆಂಟ್ ವಿಚಾರ ಬಂದಾಗ ಖಾದರ್ಗೆಲ್ಲರೂ ಓಟ್ ಹಾಕ್ಲೇಬೇಕು ಸರ್. ಬಟ್ ಇಲ್ಲಿ ಹಿಂದುತ್ವ ಮತ್ತು ಡೆವಲಪ್ಮೆಂಟ್ 2 ಪ್ರಶ್ನೆ ಇದೆ, ಏನಾಗುತ್ತೆ ಅಂತ ಹೇಳಿಕ್ಕಾಗಲ್ಲ ಸರ್. ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಅನ್ಸುತ್ತಾ ಖಾದರ್ ಅವರು? 100% ಮಾಡಿದೆ ಸರ್. ಗಾರ್ಬೇಜಿನ ಸ್ವಲ್ಪ ಸಮಸ್ಯೆ ಇದೆ, ಅದು ಬಿಟ್ಟರೆ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು, ಎಲ್ಲ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಈಗ ನಿಮ್ಮ ಶಾಸಕರು ವಿರೋಧ ಪಕ್ಷದ ಡೆಪ್ಯೂಟಿ ಲೀಡರ್ ಕೂಡ ಆಗಿದ್ದಾರೆ. ಏನು ಅನ್ಸುತ್ತೆ ಅವರ ವಿಧಾನಸಭೆಯಲ್ಲಿ ಅವರ ಮಾತನ್ನೆಲ್ಲ ನೋಡಿದಾಗ? ತುಂಬ ಖುಷಿ ಆಗುತ್ತೆ ಸರ್. ನಮ್ಮ ಲೋಕಲ್ ಒಬ್ಬರು ಕ್ಷೇತ್ರ ಶಾಸಕರಾಗಿ ವಿಧಾನಸೌಧದ ವಿರೋಧ ಪಕ್ಷದ ಉಪನಾಯಕರಾಗಿಯೂ ಒಳ್ಳೆ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ, ವಿಧಾನಸೌಧದಲ್ಲಿ ಒಳ್ಳೆ ಮಾತಾಡ್ತಾರೆ ಸರ್. ತುಂಬ ಖುಷಿ ಅನಿಸುತ್ತೆ ಸರ್ ನಮಗೆ. ಅವ್ರು ಮಂತ್ರಿ ಆಗಿದ್ದಾಗ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತಾ? 100% ಮಾಡಿ ಸರ್. ಒಳ್ಳೊಳ್ಳೆ ಯೋಜನೆಗಳು ತಂದಿದ್ದಾರೆ. 108, 108 ಇರ್ಬೋದು, ತುಂಬ ಕೆಲಸಗಳೆಲ್ಲ ಮಾಡಿದ್ದಾರೆ ಸರ್. ಆಗಲೇ ಈ ಹಾಸ್ಪಿಟಲ್, ಇಲ್ಲಿ ಸರ್ಕಾರಿ ಆಸ್ಪತ್ರೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಸರ್. ಈಗ ಮತ್ತೆ ಅವರು ಮಂತ್ರಿ ಆಗ್ತಾರೆ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿದ್ದೀರಾ ನೀವೆಲ್ಲ? ಬರ್ಬೋದು ಸರ್. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ಇಲ್ಲಲ್ಲ ಸರ್, ತುಂಬ ಕಡಿಮೆ. ರಿಜ್ವಾನ್ ಇರ್ಬೋದು, ಜಮೀರ್ ಅಹಮದ್, ಇವರು 3-4 ಜನ ಕಾಣ್ತಾ ಇದ್ದಾರೆ. ಬಂದರೆ ನೆಕ್ಸ್ಟ್ ಫ್ಯೂಚರ್ ಇರ್ಬೋದು ಸರ್, ಮಿನಿಸ್ಟರ್ ಆಗ್ತಾರೆ, 100% ಆಗ್ತಾರೆ ಅಧಿಕಾರಕ್ಕೆ ಬಂದರೆ. ಅವರಲ್ಲೇ ಕಿತ್ತಾಡಿದೆಯಲ್ಲ ಸರ್, DK ಶಿವಕುಮಾರ ಅಥವಾ ಸಿದ್ದರಾಮಯ್ಯ ಅಂತಲೇ ಗೊತ್ತಿಲ್ಲ. ಈಗ ಅವ್ರ ಕಿತ್ತಾಟ ನಡುವೆ ಏನಾಗುತ್ತೆ ಅಂತ ಹೇಳಿಕ್ಕಾಗಲ್ಲ ಸರ್. ಖಾದರ್ ಅವರು ಇಲ್ಲಿ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಯಾವುದಕ್ಕೂ ಕೂಡ ಕಡಿಮೆ ಮಾಡಲಿಲ್ಲ. ಎಲ್ಲ ವಿಷಯದಲ್ಲಿ ರೋಡ್ ಆಗಲಿ, ಮತ್ತು ಡ್ರೈನೇಜ್ ಇದ್ದಾಗಲಿ, ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಈ ಗೌರ್ಮೆಂಟ್ ಹಾಸ್ಪಿಟಲ್ ಉಂಟಲ್ಲ, ಒಂದು ಟೈಮಲ್ಲಿ ಈ ಖಾದರ್ ಅವರು ಬಂದ ಮೇಲೆ
ಒಂದು ಹಾಸ್ಪಿಟಲ್ ಏನೆಲ್ಲ ಭಾರಿ ಒಳ್ಳೆ ರೀತಿಯಲ್ಲಿ ಒಂದು ಫೆಸಿಲಿಟಿ ಆಗಿದೆ. ಒಂದು ಎರಡನೇದೇನೆಂದರೆ ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಈ ಸಮಾಜದಲ್ಲಿ ಅದು ಯಾರಿಗೂ ಒಳ್ಳೆತನ ಕಾಣುವುದಿಲ್ಲ. ಯಾಕೆಂದರೆ ಅದಕ್ಕೊಂದು ಇದು ಬೇಕಲ್ಲ. ಯಾಕೆಂದರೆ ಒಂದು ಒಳ್ಳೆಯ ಕೆಲಸ ಮಾಡುವವರಿಗೆ ಈ ಸಮಾಜದಲ್ಲಿ 100% ಬೆಲೆ ಇಲ್ಲ, ರೆಸ್ಪೆಕ್ಟ್ ಅಂತ ಏನಿಲ್ಲ. ಅದಕ್ಕೊಂದು ಏನೋ ಒಂದು ಮಾತಾಡ್ತಾ ಇರಬೇಕಲ್ಲ. ಎರಡನೇದೇನೆಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಷಯ ಹೇಳುವುದಾದರೆ ಸರ್, ಒಳ್ಳೆಯ ಆಡಳಿತ ನಡೆಸಿದಂಥ ಒಂದು ವ್ಯಕ್ತಿ. 5 ವರ್ಷ ಎಲ್ಲ ಭಾಗ್ಯವನ್ನು ಕೊಟ್ಟಂಥ ಒಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಾರಿ ಬರುವುದಾದರೆ 100% ಆಗಿ ನಾನು ಹೇಳ್ತೇನೆ, ಬರುವುದಾದರೆ ಈ ಸಮಾಜ ಯಾಕೆಂದರೆ ಆ 5 ವರ್ಷ ನಡೆಸಿದಂಥ ಆಡಳಿತದಲ್ಲಿ ಆಲೋಚನೆ ಮಾಡಿ ಈ ಸರಿ ಓಟ್ ಹಾಕಬೇಕು. ಯಾಕೆಂದರೆ ಈ ಸರಿ ಈ ಸರ್ಕಾರ ಮಾಡಿದಂಥ ನಮಗೆ ಅನ್ಯಾಯ ಎಲ್ಲದಲ್ಲಿ ಪಾಪದವರಿಗೆ ತುಂಬ ಅನ್ಯಾಯ ಆಗಿದೆ. ಆದ ಕಾರಣ ಈ ಸರಿ ಎಲೆಕ್ಷನ್ ಆಗುವುದಾದರೂ ಕೂಡ ಓಟ್ ಹಾಕುವವರು ಬುದ್ಧಿ ಇದ್ದವರು ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಹಾಕ್ಬೋದು ಅಂತೇಳಿ ನನ್ನ ಒಂದು ಆಲೋಚನೆ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅನ್ಸುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತೇಳಿ ಅನ್ಸುತ್ತಾ ನಿಮ್ಗೆ? ಯಾಕೆಂದರೆ ನಮಗೆ ಸಿಕ್ಕಿದಂಥ ರಿಪೋರ್ಟ್ ಪ್ರಕಾರ ಆ್ಯಕ್ಚುಲಿ ಕೊಡುವುದಾದರೆ ಸಿದ್ದರಾಮಯ್ಯನವರು ಎಕ್ಸ್ಪೀರಿಯನ್ಸ್ ಆಫ್ ಒಂದು ಅನುಭವಿ ಎಲ್ಲ ವಿಷಯದಲ್ಲಿ. ಮತ್ತು ಅವರ ಪಾರ್ಟಿ ಒಳಗೆ ಏನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ನಮಗೆ ಗೊತ್ತಿಲ್ಲ, ನಾವು ಪಬ್ಲಿಕ್. ಒಂದು ಎರಡನೇದು ನಮಗೆ ಸಿಕ್ಕಿದಂಥ ಒಂದು ಮಾಹಿತಿ 2.5 ವರ್ಷ ಸಿದ್ದರಾಮಯ್ಯನವರು ಆಡಳಿತ ನಡೆಸಿದ ಮೇಲೆ 2.5 ವರ್ಷ ಡಿ ಕೆ ಶಿವಕುಮಾರ್ಗೆ. ಅಂದ್ರೆ ನೀವೇ ಸೀಟ್ ಹಂಚಿಕೆ ಮಾಡ್ಬಿಟ್ಟಿದ್ರಿ, ಈಗಲೇ ಅಧಿಕಾರದ ಹಂಚಿಕೆ ಮಾಡ್ಬಿಟ್ಟಿದ್ರಿ ನೀವೆಲ್ಲ. ಅಲ್ಲ, ಯಾಕೆಂದರೆ ಪಬ್ಲಿಕ್ ನಿಜವಾಗಿ ಒಂದು ಎಲೆಕ್ಷನ್ ಟೈಮಲ್ಲಿ ಆಲೋಚನೆ ಮಾಡುವುದಾದ್ರೆ ನಮಗೆ ಏನಿಲ್ಲ ಸರ್, ನಮಗೆ ಯಾವ ಸರ್ಕಾರ ಬೇಕಾದರೂ ನಡೆಸಲಿ, ಪಾಪದವರಿಗೆ ಅನ್ಯಾಯ ಮಾಡ್ಬೋದು. ಈಗ ಈ ಸಮಾಜದಲ್ಲಿ ನಡೆಯುವುದೇ ಅನ್ಯಾಯ ಪಾಪದವರಿಗೆ, ನಿಮಗೆ ಕೂಡ ಗೊತ್ತಿರ್ಬೋದು. ಯಾಕೆಂದರೆ ಈ ಸಮಾಜದಲ್ಲಿ ಈಗ ನೋಡಿ, ಸಿದ್ದರಾಮಯ್ಯನವರನ್ನು ಸೋಲಿಸಿದ್ದು ನನಗೆ ಒಂದು ಭಯಂಕರ ವಿಚಿತ್ರ ಆಗಿದೆ. ಗ್ರೇಟ್ CM ಅವರು. ಯಾಕೆಂದರೆ ಒಳ್ಳೆಯ ಎಲ್ಲ ಜಾತಿಯನ್ನು ಒಂದೇ ರೀತಿಯಲ್ಲಿ ನೋಡಿ ಬೆಳೆಸ್ತಾ ಇದ್ದಾರೆ. ಮತ್ತು ಕೂಡ ಈ ಸಮಾಜದಲ್ಲಿ ಜನರಿಗೆ ಒಂದು ಲೈಕ್ ಯಾಕೆ ಆಗೋದಿಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ. ಮತ್ತು ಪಾಲಿಟಿಕ್ಸ್ ಇಸ್ ವೆರಿ. ಅವರು ಮುಸಲ್ಮಾನರನ್ನ ಹೆಚ್ಚು ಪ್ರೀತಿ ಮಾಡ್ತಾರೆ ಅನ್ನೋಂಥದ್ದೇ ಅವ್ರಿಗೆ ನೆಗೆಟಿವ್ ಆಗ್ತಿದೆ ನಿಮ್ಗೆ ಅನ್ಸುತ್ತಾ? ಎಲ್ಲ ನಾವು ನೋಡಿದ ಎಲ್ಲ ಪ್ರೋಗ್ರಾಮಲ್ಲಿ ಎಲ್ಲ ಜಾತಿಯವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ನೋಡ್ತಾರೆ ಸಿದ್ದರಾಮಯ್ಯ. ನಾವೀಗ ಅವರ ಎಲ್ಲಿ ಪ್ರೋಗ್ರಾಮ್ ಇದ್ರೂ ನಾನು ಹೋಗ್ತೇನೆ. ಯಾಕೆಂದರೆ ನಮಗೊಂದು ಅವರನ್ನು ಇಷ್ಟ ಆಗಿದೆ. ಯಾಕೆಂದರೆ ಅಲ್ಲಿ ಜಾತಿ ನೋಡಬಾರ್ದು ಸರ್. ಒಂದು ವೇಳೆ ಇದೇ ಪಕ್ಷ ಇದೇ ಆ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ರೀತಿಯಲ್ಲಿ ನೋಡಿದರೆ ಐ ವಿಲ್ ಟು ಸಪೋರ್ಟ್ ವಿತ್. ಯಾಕೆಂದರೆ ಅವರು ಕೂಡ ಒಂದು ಸೈಡ್ ಆಗಿ ಮಾತಾಡೋದು. ಮುನ್ನ ನೋಡಿ ನಮ್ಮ ಇಲ್ಲಿ ಮ್ಯಾಂಗ್ಳೂರಲ್ಲಿ ಸೂರತ್ಕಲ್ಲಲ್ಲಿ 2 ಜಾತಿಯದು ಮರ್ಡರ್ ಆಯಿತು ನೋಡಿ. ಒಂದು ಮನೆಗೆ ವಿಸಿಟ್, ಆಗ ಅವರು ಧರ್ಮ ನೋಡಿದ ಹಾಗೆ ಆಯಿತು. ಮುಖ್ಯಮಂತ್ರಿ ಯಾರಿಗೆ? ಟೋಟಲ್ ಆಲ್ ಎಲ್ಲರಿಗೂ ಕೂಡ, ಎಲ್ಲ ಧರ್ಮದವರಿಗೂ ಕೂಡ ಒಂದು ಅವ್ರ ಹತ್ರ ಇರುವುದಲ್ಲ. ಕರ್ನಾಟಕ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಅಂದರೆ ಏನು, ಖಾಲಿ ಒಂದು ಜಾತಿಗೆ ಸೀಮಿತ ಅಲ್ಲಲ್ಲ, ಎಲ್ಲ ಜಾತಿಯನ್ನು ಒಂದೇ ರೀತಿ ನೋಡೋದು. BJP ಅವರಿಗೆ ಮುಸಲ್ಮಾನ ಓಟ್ ಆಗೋದಿಲ್ವಾ? ಆಗ್ತಾರೆ. ಹಿಂದೂ ಅವರು ಕಾಂಗ್ರೆಸ್ಗೆ ಆಗೋದಿಲ್ವಾ? ಈಗ ಕಾಂಗ್ರೆಸ್ ಅಂದರೆ ಮುಸ್ಲಿಂ ಪಾರ್ಟಿ ಏನಾಗಲಿಲ್ಲ, ಅದು ಆ ಜನರ ಒಂದು ಅನಿಸಿಕೆ ಅಷ್ಟೇ ಅಲ್ಲದ್ರೆ ಒಂದು ಭಾವನೆ ಮಾತ್ರ. ನಿಮ್ಮ ಪ್ರಕಾರ ಇಲ್ಲಿ SDP ಅವ್ರು ನಿಂತರೆ UD ಖಾದರ್ ಅವ್ರಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತೇಳಿ ಅನ್ಸುತ್ತಾ ನಿಮಗೆ? ಏನಾಗೋದಿಲ್ಲ ಸರ್. ಯಾಕೆಂದರೆ ಈಗ ಅವ್ರದ್ದು ಏನು ಸೀಟ್ ಕನ್ಫರ್ಮ್ ಆಗಲಿಲ್ಲ. ಯಾಕೆಂದರೆ ಖಾದರ್ ಅವರು ಮಾಡಿದಂಥ ಕೆಲಸ ಎಲ್ಲರಿಗೂ ಗೊತ್ತುಂಟು. ಉಳ್ಳಾಳದಲ್ಲಿ ಇದಕ್ಕೂ ಅವರಿಗೂ ಕೂಡ ಜಾತಿ ಇಲ್ಲ. ಯಾಕೆಂದರೆ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ಹೋದ್ಮೇಲೆ ಅವ್ರು ಜಾಸ್ತಿ ಇರೋದೇ ಸಿದ್ದರಾಮಯ್ಯನವರದ್ದು. ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಜಾತಿ ಇಲ್ಲ, ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದೆ. ಇಲ್ಲಿ ಕೂಡ ನಮ್ಮ ಖಾದರ್ ಮತ್ತೆ ಮಂತ್ರಿ ಆಗ್ತಾರೆ ಅಂತ ನಿಮ್ಗೊಂದು ನಿರೀಕ್ಷೆ ಇದೆ ಈಗ? ನನಗೆ 100 to 100% ಸರ್. ನೀವೇನು ಹೇಳ್ತೀರಿ? ನಾವು ಸಹ ಹಾಗೆ 100% ಜಾತ್ಯತೀತದಲ್ಲಿ ಇರುವಂಥವರಿಗೆ ನಾವು ಯಾವಾಗಲೂ ಮತ ಹಾಕ್ತೇವೆ. ಜಾತ್ಯತೀತ ಯಾರಿದ್ದಾರೆ ಅವರಿಗೆ ಮತ ಹಾಕ್ತೇವೆ. ಅಂದರೆ ಅಭಿವೃದ್ಧಿ ಹರಿಕಾರ UD ಖಾದರ್ ಸಹ ಮತ್ತು ಸಿದ್ದರಾಮಯ್ಯ ಅವರು. ಮತ್ತು ಯಡಿಯೂರಪ್ಪಾಜಿ ಸಹ. ಯಡಿಯೂರಪ್ಪ ನಾವು ಯಾವಾಗ ಮರಲಿಕ್ಕಿಲ್ಲ. ಕರೆಕ್ಟ್. ಗೊತ್ತಾಯ್ತಾ? ಯಡಿಯೂರಪ್ಪ ಅವರ ಅಭಿವೃದ್ಧಿ ಹರಿಕಾರರೇ. ಅವರು ಯಾರಿಗೆ ವಿರೋಧ ಮಾಡಲಿಲ್ಲ, ಜಾತ್ಯತೀತ ಇದರಲ್ಲಿದ್ದಾರೆ ಅವರು ಸಹ. ಅವರು ದೇವರು ಒಳ್ಳೇದು ಮಾಡಿ. BJP ಸರ್ಕಾರದಲ್ಲಿ ವಾಜಪೇಯಿದ ನಂತರ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಒಳ್ಳೆಯ ಆಡಳಿತ ನಡೆಸಿದವರು. ಮತ್ತು ನಮ್ಮ ಯಡಿಯೂರಪ್ಪನವರು ಕೂಡ. ಯಾಕೆಂದರೆ ಅವರಿಗೂ ಕೂಡ ಜಾತಿ ಇಲ್ಲ. ಮತ್ತು ಯಾರ ಪ್ರೆಷರಲ್ಲಿ ಅನೌನ್ಸ್ ಮಾಡಿ ಹೋಗ್ತಾರೆ 10 ಲಕ್ಷ. ಮಂಗಳೂರಿಗೆ ಬಂದು NRC ಪ್ರಾಬ್ಲಮಲ್ಲಿ ಮುಸಲ್ಮಾನಿಗರೊಬ್ಬರಿಗೆ 10 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಬ್ಯಾಂಗ್ಳೂರಿಗೆ ಹೋದ ತಕ್ಷಣ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಯಿತು.
ಯಾಕೆಂದ್ರೆ ಅದು ಅವರ ತಪ್ಪಲ್ಲ, ಯಾಕೆಂದ್ರೆ ಅವರಿಗೆ ಅಷ್ಟು ಪ್ರೆಷರ್ ಅಂದ್ರೆ ಅವ್ರಿಗೆ ಕೊಡ್ಬೇಕು ಅಂತ ಮನಸ್ಸಿತ್ತು ಅಂತ ಹೇಳಿ ನೀವು 100% ಅವರ ಮನಸ್ಸಲ್ಲಿ ಇತ್ತು, ಕೊಡ್ಲಿಕ್ಕೆ ಅವರಿಗೆ ಕೂಡ ಜಾತಿ ಇಲ್ಲ. ಯಾಕೆಂದ್ರೆ ಈ ಜಾತಿ ನೋಡುವವರೆಗೆ ಉಂಟಲ್ಲ, ನಮ್ಮ ಬೆಂಬಲ ಇಲ್ಲ ಸರ್. ನಾವು ಕೂಡ ಇಲ್ಲಿ ಉಳ್ಳಾಳದಲ್ಲಿ ನಾವು ಹಿಂದೂ ಮುಸ್ಲಿಂ ಎಷ್ಟು ಒಳ್ಳೆ ಒಂದು ಸ್ನೇಹಿತರು ಇದ್ದೇವೆ. ಇಲ್ಲಿ ಹಬ್ಬಕ್ಕೆ ಉತ್ಸವ ಎಲ್ಲ ಮಾಡ್ತೀರಿ, ಹೆಂಗ್ ಖುಷಿ ಅನ್ಸುತ್ತೆ ಅದ್ರ ಬಗ್ಗೆ? ನಿಜವಾಗಿ ಹೇಳ್ತೇನೆ, ಹಬ್ಬಕ್ಕೆ ಖುಷಿ ಇದು ಆಗುವ ಹಬ್ಬ ಇದಾಗುವಾಗ ನಮಗೆ ಕೂಡ ಭಯಂಕರ ಹ್ಯಾಪಿ. ಯಾಕೆಂದ್ರೆ ನಮಗೆ ಉಂಟಲ್ಲ ಉಳ್ಳಾಳಕ್ಕೆ ಬರುವುದಂದ್ರೆ ನಮಗೆ ಒಂದು 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 ಜಾಸ್ತಿ ಹ್ಯಾಪಿ. ನಾವು ಉಂಟಲ್ಲ ಸರ್ ಇಲ್ಲಿ ಉಳ್ಳಾಳದಲ್ಲಿ ಹಿಂದೂ ಮುಸ್ಲಿಂ ಅಂತ ಏನಿಲ್ಲ, ಅದು ರಾಜಕೀಯ ಪರವಾಗಿ ಮಾಡುವುದಲ್ಲದೆ ಈಗ ಜನರಿಗೆಲ್ಲ ಬುದ್ಧಿ ಬಂದಿದೆ ಸರ್. ಯಾಕೆಂದರೆ ಮನೆಯಲ್ಲಿ 2 ಗಂಡಸರಿದ್ದರೆ ಅವನೇ ದುಡ್ಡು ತಿನ್ನಬೇಕು. ಇವರ ಪರಿಹಾರ ಬರುವಾಗ ಮನೆಯಲ್ಲಿದ್ದವರು ಕೂಡ ಸಾಯ್ತಾರೆ ಪರಿಹಾರ ಸಿಕ್ಕುವಾಗ. ಈಗ ನೀವೇನ್ ಹೇಳ್ತೀರಿ, ಈ ಕೊರೋನಾ ಟೈಮಲ್ಲೆಲ್ಲ ಹೆಂಗಿತ್ತು ಇಲ್ಲಿ? ಕೊರೋನಾ ಪರವಾಗಿಲ್ಲ. ಎಂದರೆ ಊಟ ಇಲ್ಲದವರಿಗೆ ಸ್ವಲ್ಪ ಸ್ವಲ್ಪ ಊಟ ಇವರು ಕಿಟ್ಟು ಡ್ಯೂಟಿಗಾದವರು ಅವರು ಕೊಟ್ಟಿದ್ದಾರೆ. ಮತ್ತೆ ಯಾರೋ ಯಾವ ಪಾರ್ಟಿಯವರು ಕೊಡಲಿಲ್ಲ. ಡ್ಯೂಟಿಗಾದವರು ಅವರು MLA ಅವರ ಕ್ಷೇತ್ರ ಕೆಲವರಿಗೆ, ನಮ್ಮಂಥವರಿಗೆಲ್ಲ ಕಡು ಬಡವರಿಗೆ ಅವರು ಕೊಟ್ಟಿದ್ದಾರೆ. ಉಳ್ಳಾಲ ಕೊಟ್ಟಿದ್ದಾರೆ, ಕಿಟ್ಟು ಕೊಟ್ಟಿದ್ದಾರೆ ಅವರು. ಈ SDP ನಿಲ್ಲೋದ್ರಿಂದಾಗಿ ಮುಸಲ್ಮಾನರ ಓಟು ಆ ಕಡೆಗೆ ಹೋಗುತ್ತೆ ಅಂತ ಅನ್ಸುತ್ತಾ, ಅಥವಾ ಬೇರೆ ಓಟ್ ಡೈವರ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಅದು ಅಂದರೆ ಅದು ಒಂದು ಕೋಮಿದ ಒಂದು ಪಾರ್ಟಿ ಅಲ್ಲ. ನಾವು ಜಾತ್ಯತೀತವರಿಗೆ ನಾವು ಓಟ್ ಹಾಕ್ತೀವಿ. ಜಾತ್ಯತೀತ ಪಕ್ಷ ಯಾವ್ದು ಅದಕ್ಕೆ ನಾವು ಓಟ್ ಹಾಕ್ತೇವೆ. ಈಗ ಶರಣ್ ಪಂಪಲ್ಲಿ ಇಲ್ಲಿ ನಿಂತ್ರೆ BJPಯಿಂದ ಶರಣ್ ಪಂಪಯ್ಯನಿಗೆ ನಿಜವಾಗಿ ಕೆಲವರಿಗೆ ಇಲ್ಲಿ ಉಳ್ಳಾಳದಲ್ಲಿ ಪರಿಚಯವೇ ಇಲ್ಲ. ಒಂದು ಎರಡನೇದು, ಮುನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಸುರತ್ಕಲ್ಲಲ್ಲಿ ಪ್ರೂವ್ ಮಾಡಿದಾರಲ್ಲ ಅವರು. ಇದುವರೆಗೆ ಅವರನ್ನು ಒಂದು ಆ್ಯಕ್ಷನ್ ತೆಗೆಯೋರು ಯಾರಿಲ್ಲ. ಮತ್ತು ಇಲ್ಲಿ ಓಟ್ ಹಾಕ್ಬೋದು ಅವರಿಗೆ. ಶರಣ್ ಪಂಪಲ್ಲಿ ನಿಜವಾಗಿ ಮ್ಯಾಂಗ್ಳೂರು ಅವನು ಕೂಡ ಅಲ್ಲ, ಎಲ್ಲಿಂದ ಬಂದು ಇಲ್ಲಿ ಒಂದು ಸ್ವಲ್ಪ ಎಲ್ಲ ಇಡ್ತದಲ್ಲ. ಆದ ಕಾರಣ ಈ ಶರಣ್ ಪಂಪೆಯಲ್ಲೆಲ್ಲ ಉಳ್ಳಾಳದಲ್ಲಿ ನಿಂತರೆ ಮ್ಯಾಕ್ಸಿಮಮ್ ಅದು ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಮುಸಲ್ಮಾನ್ ಆಗಲಿ ಯಾರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರಿಗೆ ನಮ್ಮ ಹಿಂದೂ ಫ್ರೆಂಡ್ಸ್ ಅವರಿಗೆ ಗೊತ್ತುಂಟು, ಅವರ ಎಲ್ಲ ಹಣೆ ಬರ ಗೊತ್ತುಂಟು ಅವರು. ಆದ ಕಾರಣ ಅವರಿಗೆ ಇಲ್ಲಿ ಯಾಕೆಂದರೆ ಈ ರೌಡಿಸಮ್ ಅವರಿಗೆಲ್ಲ ಓಟ್ ಹಾಕುವುದಾದರೆ ಮತ್ತು ನಮ್ಮ ಸಮಾಜದಲ್ಲಿ ಇರುವ ವ್ಯಕ್ತಿಯವರೆಲ್ಲ ವೇಸ್ಟ್. ಇಲ್ಲಿ ಸಿದ್ದರಾಮಯ್ಯನವ್ರನ್ನು ಕೂಡ ಹೊಗಳ್ತಾರೆ, ಯಡಿಯೂರಪ್ಪ ಅವ್ರನ್ನು ಕೂಡ ಹೊಗಳ್ತಾರೆ. ಯಾಕಂದ್ರೆ ಇಲ್ಲಿ ಧರ್ಮದ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜಕೀಯವನ್ನ ಮಾಡೋದು ಬೇಡ, ಅದರ ಬದಲಿಗೆ ಇಲ್ಲಿ ರಾಜಕೀಯ ನಡೆಸಬೇಕು ಅನ್ನೋದು ಮತ್ತು UT ಖಾದರ್ ಅವರು ಕೆಲಸ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ಇಲ್ಲಿ ಜನರಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ನಾನೀಗ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕುತ್ತಾರ್ನಲ್ಲಿದ್ದೀನಿ. ಈ ಪ್ರದೇಶದಲ್ಲಿ ಜನರನ್ನು ಮಾತನಾಡಿಸ್ತಾ ಇದ್ದೀನಿ. ಏನು ಹೇಳ್ತೀರಿ, ಹೇಗಿದೆ ಈ ಬಾರಿಯ ಚುನಾವಣೆ? ಈ ಬಾರಿಯ ಚುನಾವಣೆ ಅಂದರೆ ಯಾವಾಗಲೂ ಇಲ್ಲಿ ಕಾದರೆ ಮುಂಚೆ ಕಮ್ಯುನಿಸ್ಟ್ ಇತ್ತು, ಆಗ ಈಗ ಕಾದರೆ ಇದ್ದಾರೆ. ಕೆಲವು ಕಡೆ ಕೆಲಸ ಮಾಡ್ತಾರೆ, ಕೆಲವು ಕಡೆ ಕೆಲಸ ಮಾಡುವುದಿಲ್ಲ. ಹಾಗಾಗಿ ಅವರು ಇನ್ನು ಮುಂದೆ ಬಂದು ಕೆಲಸ ಮಾಡಬೇಕಂತ ನಾವು ಹೇಳುದು. 2007ರಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆದ್ದ ನಂತರ 4 ಸಲ ಗೆದ್ದಿದ್ದಾರೆ ಅವರು. ಈ ಪ್ರವೇಶ ಫೈಟ್ ಉಂಟು, ಯಾರೆಲ್ಲ ನಿಲ್ತಾರಂತ ಗೊತ್ತಿಲ್ಲ. ಈಗ ಚುನಾವಣೆ ನಿಲ್ಲಿದ ಮೇಲೆ ಗೊತ್ತಾಗ್ಬೋದು ಅಷ್ಟೇ. ಈಗ ಶರಣ್ ಪಂಪವೆಲ್ ಇಲ್ಲಿ ಎಲೆಕ್ಷನ್ ನಿಲ್ತಾರೆ ಅಂತ ಒಂದು ಚರ್ಚೆ ಆಗ್ತಾ ಉಂಟು. ಹಾಗೆ ಅವರು ನಿಂತರೆ ಸ್ವಲ್ಪ ಫೈಟ್ ಆಗಬಹುದು ಇಲ್ಲಿ. ಹಾಗೆ ಈ SDP ಓಟು ಅದು SDF ಅವರು ನಿಲ್ತಾರೆ, ಒಮ್ಮೊಮ್ಮೆ ನಿಲ್ಲುವುದಿಲ್ಲ. ಈಗ ನಿಂತರೆ ಅದು ಪಾಲಾಗಬಹುದು, ಮತ್ತೆ BJPಗೆ ಚಾನ್ಸ್ ಉಂಟು. ಹಾಗೆ ನೀವೇನು ಹೇಳ್ತೀರಿ, ಹೆಂಗುಂಟು ವ್ಯಾಪಾರ, ಹೆಂಗುಂಟು ಮೀನಿದು ವ್ಯಾಪಾರ? ಇಲ್ಲಿ ಪ್ರಯೋಜನ ಇಲ್ಲ, ವ್ಯಾಪಾರ ಕಾಣ್ತದಲ್ಲ. ಮೀನು ತಗೊಂಡು ಬಂದದ್ದು ಹಾಗೇನೆ ಉಂಟು. ಮೀನು ಈ ವರ್ಷ ಮೀನು ರೇಟ್ ಹೆಂಗೆ? ಕಳೆದ ವರ್ಷ ಆದ್ರೆ ಹಿಂದಿನ ವರ್ಷಕ್ಕೆ ಕಡಿಮೆ. ಮೊದಲು ಒಳ್ಳೆದ ರೇಟ್ ಕಡಿಮೆ ಇತ್ತು, ಈಗ ಒಂದು 10-15 ದಿನದಿಂದ ಮೀನು ಇಲ್ಲ, ಕಡಿಮೆ. ಹಾಗೆ ರೇಟ್ ಜಾಸ್ತಿ ಆಗಿದೆ. ಆಗ ಮುಂಚೆ ಕಡಿಮೆಯಲ್ಲಿ ಮಾರುವಾಗ ಈಗ ಜಾಸ್ತಿ ಮಾರುವಾಗ ಅದು ಹೋಗುದಿಲ್ಲ ವ್ಯಾಪಾರ. ಆದ್ರೆ ಇಲ್ಲಿ ಕುತ್ತಾರಲ್ಲಿ ರೋಡ್ ಸೈಡ್ ಅಲ್ಲಿ ಮಾರ್ಬೇಕಂತ ಅಂದ್ರೆ ಮಾರ್ಕೆಟ್ ಇದು ವ್ಯವಸ್ಥೆ ಏನು ಮಾಡಿಲ್ವಾ? ಮಾರ್ಕೆಟ್ ವ್ಯವಸ್ಥೆ ಇಲ್ಲ ಇಲ್ಲಿ ಮೀನು ವ್ಯಾಪಾರ. ಮಾರ್ಕೆಟ್ ಅಲ್ಲಿ ಒಂದು ಮಾಡಿ ಕೊಡ್ತಾರಂತ ಹೇಳಿದ್ದಾರೆ, ಅದು ಆಗ್ಲಿಲ್ಲ. ನೋಡ್ಬೇಕು ಎಷ್ಟು ವರ್ಷ ಹೋಗ್ತದೆ ಅಂತ ಹೇಳಿ. ಈಗ ಅದು ಇಲ್ಲಿ ಇದು ಮಾಡಿ 1 ವರ್ಷ ಆಯ್ತು. ಇಲ್ಲಿ ಒಂದು ಸರ್ಕಲ್ ಆಗ್ಲಿಕ್ಕೆ ಉಂಟು. ಸರ್ಕಲ್ನ ಕಾರ್ಯ ಮುಂದುವರಿಸಲಿಲ್ಲ ಕಾದರ್. ಈ ಸರ್ಕಲ್ ಆಗ್ಬೇಕು, ಮುಖ್ಯವಾಗಿ ಇಲ್ಲಿ ಸರ್ಕಲ್ ಆಗ್ಬೇಕು. ಸರ್ಕಲ್ ಆಗಲಿಲ್ಲ. ಇಲ್ಲಿ ನಾಟೆಕಲ್ನಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಕಾದರ ಅದು 2 ರೀತಿಯಲ್ಲಿ ಮಾಡಬಾರ್ದು, ಒಂದೇ ರೀತಿಯಲ್ಲಿ ಎಲ್ಲ ಹೈವೇ ಅಂದರೆ ಎಲ್ಲ ಒಂದೇ ರೀತಿಯಲ್ಲಿ ಮಾಡಬೇಕು. ಇಲ್ಲಿ ಕುತ್ತಾರಿನಲ್ಲಿ ಜನಸಂಖ್ಯೆ ತುಂಬ ಉಂಟು, ಹೀಗೆ ಇಲ್ಲಿ ಸರ್ಕಲ್ ಆಗಲೇಬೇಕು ಅಂತ ನಾವು ವಿನಂತಿಸಿದ್ದು. ನೀವೇನು ಹೇಳ್ತೀರಿ, ಈ ಸರ್ತಿ ಖಾದರ್ ಅವ್ರಿಗೆ ಗೆಲ್ಲೋದಕ್ಕೆ ಅವಕಾಶ ಇದೆಯಾ ಅಥವಾ ಹೇಗೆ ಬದಲಾವಣೆ ಆಗುತ್ತೆ ಅಂತ ಅನ್ಸುತ್ತೆ? ಇಲ್ಲಿ ಚಾನ್ಸ್ ಉಂಟು, ಖಾದರ್ಗೆ ವಿನ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಏನಂದ್ರೆ ಈ ಸಾರಿ ಸ್ವಲ್ಪ ಕೆಲಸ ಮಾಡಿದ್ದಾರೆ, ನಮಗೆ ಹೇಳುವ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ.
ಹಿಂದೆ ಅವರು ಮಂತ್ರಿಯಾಗಿ ಕೂಡ ಇದ್ರು. ಆಗ ಮಂತ್ರಿ ಆಗಿದ್ದ ಕೆಲಸ ಆಗಿದೆಯಲ್ಲಿ ಕೆಲಸ ಮಾಡಿದ್ದಾರೆ, ಮಾಡಲಿಲ್ಲ ಅಂತೇನಿಲ್ಲ, ಮಾಡಿದ್ದಾರೆ. ಗೆಲ್ಲಿಕ್ಕೆ ಆಗುದಿಲ್ಲ ಈ ಸರಿ ಬಿಜೆಪಿ ಮತ್ತು ಕಾಂಗ್ರೆಸ್, ಅದು ಬಿಟ್ಟು ಮತ್ತೆ ಬೇರೆ ಯಾವ ಇದು ಇಲ್ಲ. SDPI ನಿಂತರೆ ಓಟ್ ಸ್ವಲ್ಪ ಕಾಂಗ್ರೆಸ್ ಇಂದ ಹಾಲಾಗ್ತದೆ ಅಷ್ಟೇ, ಬರುವುದಿಲ್ಲ. ಓಕೆ, ಇದು ಇಲ್ಲಿ ಜನ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಯುಟಿ ಖಾದರ್ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಹಾಗೇನೆ ಎಲ್ಲ ಕೆಲಸ ಕೂಡ ಆಗಿಲ್ಲ ಅನ್ನುವಂತಹ ಅಭಿಪ್ರಾಯವೂ ಕೂಡ ವ್ಯಕ್ತ ಆಗ್ತಾ ಇದೆ ಯುಟಿ ಖಾದರ್ ಅವರ ವಿಚಾರದಲ್ಲಿಯೂ ಕೂಡ. ಮತ್ತೆ ಶರಣ್ ಪಂಪೇಲ್ ಈ ಬಾರಿ ಎಲೆಕ್ಷನ್ಗೆ ನಿಂತರೆ ಬಿಜೆಪಿ ಅಭ್ಯರ್ಥಿ ಆದ್ರೆ ಆಗ ದೊಡ್ಡ ಮಟ್ಟದ ಫೈಟ್ ನ ನಿರೀಕ್ಷೆಯನ್ನ ಈ ಒಂದು ಕ್ಷೇತ್ರದಲ್ಲಿ ಜನ ಇಟ್ಕೊಂಡಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಕರೆಸಿಕೊಳ್ಳುವ ಉಲ್ಲಾಳ ಮತ್ತು ಮಂಗಳೂರು ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ಚುನಾವಣೆಯ ಜಿದ್ದಾಜಿದ್ದಿ ಜೋರಾಗಿದೆ. ಇಲ್ಲಿ ಯುಟಿ ಖಾದರ್ ಸತತವಾಗಿ ಆಯ್ಕೆಯಾಗ್ತಾ ಬರ್ತಾ ಇದ್ರು. ಈ ಬಾರಿ ಮಾತ್ರ ಖಾದರ್ ಅವರನ್ನ ಸೋಲಿಸಲೇಬೇಕು ಎನ್ನುವ ಟಾರ್ಗೆಟ್ ಒಂದನ್ನ ಬಿಜೆಪಿ ನಿಗದಿ ಮಾಡಿಕೊಂಡಿದೆ. ಬಿಜೆಪಿ ಉಲ್ಲಾಳದಲ್ಲಿ ಒಂದು ಬಾರಿ ಗೆದ್ದಿತ್ತು ಅನ್ನೋದನ್ನ ಬಿಟ್ರೆ, ಅಂದ್ರೆ 1994ರಲ್ಲಿ ಒಮ್ಮೆ ಅಲ್ಲಿ ಗೆದ್ದಿತ್ತು ಅನ್ನೋದನ್ನ ಬಿಟ್ರೆ, ಈ ಕ್ಷೇತ್ರದಲ್ಲಿರುವ ಮತದಾರರ ಸಮೀಕರಣದಿಂದಾಗಿ ಗೆಲುವು ಅಷ್ಟು ಸುಲಭವಲ್ಲ ಎನ್ನುವ ವಾತಾವರಣ ಇದೆ. ಯುಟಿ ಖಾದರ್ ಜನಪ್ರಿಯತೆ ಕೂಡ ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದ್ರೀಗ ಬಿಜೆಪಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನ ಇಲ್ಲಿ ಬಳಕೆ ಮಾಡುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ನಾನು ನಿಮಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ತೋರಿಸ್ತೀನಿ. ಬಿಜೆಪಿ ಇಲ್ಲಿ ಶರಣ್ ಪಂಪ್ವೆಲ್ ಅಥವಾ ಸಂತೋಷ್ ಕುಮಾರ್ ರೈ ಬೊಳಿಯಾರು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರೋದು. ಏನು ಕಾಂಗ್ರೆಸ್ನಿಂದ ಹೇಗಿದ್ರು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರುವ ಯುಟಿ ಖಾದರ್ ಅವರು ಅಖಾಡಕ್ಕಿಳಿತಾ ಇದ್ದಾರೆ. SDPI ಈಗಾಗಲೇ ರಿಯಾಜ್ ಪರಂಗಿಪೇಟೆ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ವಿಎಚ್ಪಿಯ ಪ್ರಾಂತೀಯ ಸಹ ಕಾರ್ಯದರ್ಶಿಯಾಗಿರುವ ಶರಣ್ ಪಂಪ್ವೆಲ್ ಹಿಂದುತ್ವದ ಬಹಳ ದೊಡ್ಡ ಫೈರ್ ಬ್ರ್ಯಾಂಡ್ ನಾಯಕ. ಈಗ ಅವರನ್ನ ರಾಜಕೀಯದ ಮುಖ್ಯ ರಂಗಕ್ಕೆ ತರೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಹಿಂದುತ್ವದ ಟ್ರಂಪ್ ಕಾರ್ಡ್ ಅನ್ನ ಬಳಸಿ ಯುಟಿ ಖಾದರ್ ಅವರ ಕಡೆಗೆ ಹರಿದು ಹೋಗುವಂತಹ ಹಿಂದೂ ಮತಗಳನ್ನ ತಡೆಯುವಂಥದ್ದು ಇದರ ಬಹಳ ಮುಖ್ಯ ಉದ್ದೇಶ. ಇದರ ಜೊತೆಗೆ SDPIನಿಂದ ರಿಯಾಜ್ ಪರಂಗಿಪೇಟೆ ಕಣಕ್ಕಿಳಿತಾ ಇದ್ದಾರೆ. SDPIನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಿಯಾಜ್ ಪರಂಗಿಪೇಟೆಗೆ ಉಲ್ಲಾಳದಲ್ಲಿ ಮೊನ್ನೆ ಅವರು ಬಂದಾಗ ಬಹಳ ದೊಡ್ಡದಾದಂತಹ ಅದ್ದೂರಿಯಾದಂತಹ ಸ್ವಾಗತ ಸಿಕ್ಕಿದೆ. ಸಾವಿರಾರು ಜನ ಸೇರ್ಕೊಂಡಿದ್ರು. ಮುಸ್ಲಿಂ ಮತಗಳು ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವಿಭಜನೆ ಆಗಬಹುದು ಅನ್ನುವ ಲೆಕ್ಕಾಚಾರ ಇಲ್ಲಿ ಸಾಗಿದೆ. ಇದು ನೇರವಾಗಿ ಯುಟಿ ಖಾದರ್ ಅವರಿಗೆ ಸವಾಲೊಡ್ಡುವಂತ ಸಂಗತಿ. ಯಾಕಂದ್ರೆ ಈಗಾಗಲೇ ಕೆಲ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ SDPIನ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಉಲ್ಲಾಳದ ಪುರಸಭೆಯಲ್ಲೂ ಕೂಡ SDPI ತನ್ನ ಪ್ರತಿನಿಧಿಗಳನ್ನ ಹೊಂದಿದೆ. ಹೀಗಾಗಿ ಮುಸ್ಲಿಂ ಮತ ವಿಭಜನೆ ಆಗುವ ಸ್ಪಷ್ಟ ಸೂಚಕಗಳು ಈ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಗೋಚರಿಸ್ತವೆ. ಅದರ ಒಂದು ಅಂಶವನ್ನು ಇಲ್ಲಿ ಮರಿಬಾರ್ದು, ಅದನ್ನು ನಾನು ಹೇಳಿ ಮುಂದುವರಿತೀನಿ. ಯಾಕಂದ್ರೆ ನಿಜಕ್ಕೂ SDPIನ ಅಭ್ಯರ್ಥಿ ಕಡೆಯವರೆಗೂ ಕಣದಲ್ಲಿ ಇರ್ತಾರಾ ಇಲ್ವಾ ಈ ಅನುಮಾನವೂ ಕೂಡ ಇದ್ದೇ ಇರುತ್ತೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂಥದ್ದೊಂದು ನಿರ್ಧಾರವನ್ನು SDPI ಕಡೆ ಕ್ಷಣದಲ್ಲಿ ತೆಗೆದುಕೊಂಡಿತ್ತು. ಆದರೆ ಈಗಿರುವಂತಹ ಮಾಹಿತಿಯ ಪ್ರಕಾರ ಮತ್ತು SDPI ಹೇಳಿರುವಂತಹ ಘೋಷಣೆ ಮಾಡಿರುವಂತಹ ವಿಚಾರವನ್ನು ನಾವು ನಂಬೋದಿದ್ರೆ SDPI ಈ ಬಾರಿ ತನ್ನ ಅಭ್ಯರ್ಥಿಗಳನ್ನು ಹಿಂಪಡೆಯುವುದಿಲ್ಲ, ಅವರೆಲ್ಲೂ ಕೂಡ ಕಣದಲ್ಲಿ ಇದ್ದೇ ಇರ್ತಾರೆ. ಹೀಗಾಗಿ SDPIನ ಸ್ಪರ್ಧೆ ಇದೆ. ಮುಸ್ಲಿಂ ಮತಗಳ ವಿಭಜನೆ ಆಗುವ ಸಾಧ್ಯತೆಯೂ ಕೂಡ ಈ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ಹಾಗಿದ್ರೂ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆ ವಿಚಾರದಲ್ಲಿ ಬಹಳ ಅಂತರ ಇದೆ ಅನ್ನೋದನ್ನು ಮರಿಬಾರದು. ವಿಧಾನಸಭೆ ಚುನಾವಣೆಯ ವೇಳೆ ಮತದಾರರ ಆಲೋಚನೆ ವಿಭಿನ್ನ ದಿಕ್ಕಿನಲ್ಲಿ ಕೆಲಸ ಮಾಡುತ್ತೆ. ಅದರಲ್ಲೂ ಯುಟಿ ಖಾದರ್ ಉಲ್ಲಾಳ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದ್ದಾರೆ. ಅವರಿಗೆ ಅಲ್ಲಿ ಅವರು ಮಾಡಿರುವಂತಹ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು ಅವರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟಿದೆ. 2007ರ ಉಪಚುನಾವಣೆಯಲ್ಲಿ ಗೆದ್ದಲಿಂದಲೂ ಕೂಡ ಯುಟಿ ಖಾದರ್ ಅವರ ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ವೈಯಕ್ತಿಕ ವರ್ಚಸ್ಸು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆಯೇ ಹೊರತು ಖಾದರ್ ಅವರ ವರ್ಚಸ್ಸು ಇಲ್ಲಿ ಕುಂದಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ಜಾತಿ ನೋಡೋದಿಲ್ಲ, ಅವರು ಧರ್ಮ ನೋಡೋದಿಲ್ಲ. ಮದುವೆ ಕಾರ್ಯಕ್ರಮ ಇರಲಿ, ಸಾವಿನ ಸಂದರ್ಭ ಇರಲಿ, ಯುಟಿ ಖಾದರ್ ಅವರಲ್ಲಿ ಹಾಜರಿರ್ತಾರೆ. ಕ್ಷೇತ್ರದಲ್ಲಿ ಇದ್ದಾಗಲಿಲ್ಲ. ಉತ್ತಮ ಜನಸಂಪರ್ಕ ಇರುವಂಥದ್ದು ಯುಟಿ ಖಾದರ್ ಅವರ ಪ್ಲಸ್ ಪಾಯಿಂಟ್. ಅಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವರು ಮತ್ತೊಮ್ಮೆ ಮಂತ್ರಿ ಆಗ್ತಾರೆ ಅನ್ನುವಂತಹ ವಿಶ್ವಾಸ ಆ ಕ್ಷೇತ್ರದ ಜನರಲ್ಲಿದೆ. ಈ ಬಾರಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ಉಪನಾಯಕನ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿರುವಂತಹದ್ದು ಕೂಡ ಮತದಾರರಿಗೆ ಖುಷಿ ಕೊಟ್ಟಿದೆ. ಹಾಗಂತ ಖಾದರ್ ಅವರಿಗೆ ನೆಗೆಟಿವ್ ಇಲ್ಲ ಅಂತಲೇ ಅಲ್ಲ. 4 ಬಾರಿ ಶಾಸಕರಾಗಿರುವಾಗ, ಆಯ್ಕೆಯಾಗಿ ಶಾಸಕರಾಗಿ ಕೆಲಸ ಮಾಡ್ತಾ ಇರುವಾಗ ಸಹಜವಾಗಿಯೇ ಅಲ್ಲೊಂದು ಇಲ್ಲೊಂದು ಅಂಶಗಳ ಕಾರಣಗಳಿಗಾಗಿ ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. ಅದು ಅವ್ರಿಗೂ ಕೂಡ ಅಂತಹ ಆಡಳಿತ ವಿರೋಧಿ
ಅಂಶಗಳು ಅವರ ಪಾಲಿನಲ್ಲೂ ಕೂಡ ಇದ್ದಾವೆ. ಆದರೆ ಅದನ್ನು ಮೆಟ್ಟಿ ನಿಲ್ಲೋದಕ್ಕೆ ಬೇಕಾಗಿರುವಂತಹ ಚಾಕಚಕ್ಯತೆಯನ್ನು ಖಾದರ್ ಅವರು ಪ್ರದರ್ಶಿಸಬಲ್ಲರು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. 2018ರಲ್ಲಿ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಹಿಂದೂ ಮುಸ್ಲಿಂ ಧ್ರುವೀಕರಣ ಆದಾಗಲೂ ಕೂಡ ಖಾದರ್ ಅವರ ಗೆಲುವಿಗೆ ಯಾವುದೇ ಅಡ್ಡಿ ಆಗಲಿಲ್ಲ. ಆಗಲೂ ಕೂಡ UT ಖಾದರ್ 19,000 ಮತಗಳ ಅಂತರದಿಂದ ಗೆದ್ದಿದ್ರು. ಕಳೆದ 2 ಚುನಾವಣೆಗಳಲ್ಲೂ ಕೂಡ ಅವರ ಗೆಲುವಿನ ಅಂತರ ಸುಮಾರು 19,000 ಮತಗಳಿದ್ವು. ಇನ್ನು 2018ರ ವಾತಾವರಣ ಈಗ ಮಂಗಳೂರಿನಲ್ಲಿ ಕಂಡು ಬರ್ತಾ ಇಲ್ಲ. ಅಂದರೆ ಅಷ್ಟೊಂದು ಕೋಮು ಧ್ರುವೀಕರಣ ಈ ಚುನಾವಣೆಯ ಸಂದರ್ಭದಲ್ಲಿ ಆದಂತೆ ಗೋಚರಿಸ್ತಾ ಇಲ್ಲ. ಹಾಗಿದ್ರೂ NIA ಅಧಿಕಾರಿಗಳು ನಡೆಸಿರುವಂತಹ ದಾಳಿಗಳು ಲವ್ ಜಿಹಾದ್ ವಿಚಾರವನ್ನು ಮತ್ತೊಮ್ಮೆ ಅಲ್ಲಿ ಮುನ್ನೆಲೆಗೆ ತಂದುಕೊಟ್ಟಿದೆ. ಅಲ್ಲದೆ ಶಂಕಿತ ಉಗ್ರರಿಗೆ ಆಶ್ರಯ ನೀಡ್ತಾ ಇರುವಂತಹ ಆರೋಪ ಕೂಡ ಉಳ್ಳಾಳದ ವಿಚಾರದಲ್ಲಿ ಈ ರೀತಿಯಾದಂತಹ ಆರೋಪಗಳು ಬರ್ತಾ ಇರುತ್ತೆ. ಉಳ್ಳಾಳದಲ್ಲಿ ಹೀಗೆಲ್ಲ ಆಗುತ್ತೆ ಅನ್ನೋಂಥದ್ದು ಹೇಳ್ತೀವಿ. ಇದನ್ನೆಲ್ಲ BJP ತನ್ನ ಪ್ರಚಾರಕ್ಕೆ ಅಗ್ಗಿಂದಾಕಿ ಬಳಸ್ಕೊಳ್ಬಹುದು. ಹಾಗಿದ್ರೂ SDPI 2019ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾಗ ಉಳ್ಳಾಲದಲ್ಲಿ 6.25% ವೋಟ್ ಶೇರ್ನ ಮೂಲಕವಾಗಿ ಸುಮಾರು 10,000 ಮತಗಳನ್ನು ಗಳಿಸಿತು. ಹಾಗಿದ್ರೂ ಕಾಂಗ್ರೆಸ್ ಮೋದಿ ಅಲೆಯ ನಡುವೆಯೂ ಕೂಡ ಉಳ್ಳಾಲದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ BJPಗಿಂತ 12,000 ಮತಗಳಿಂದ ಮುಂದಿತ್ತು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಕೋಟೆಯನ್ನ UT ಖಾದರ್ ಎಷ್ಟು ಭದ್ರವಾಗಿ ಇಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಸಾಕ್ಷಿ. ಇದರ ಜೊತೆಗೆ ಈಗಿನ ಎಲೆಕ್ಷನ್ನ ಸಂದರ್ಭದಲ್ಲಿ ಸುಮಾರು 16,000ದಷ್ಟು ಮತಗಳನ್ನು ಇಲ್ಲಿ ಮತಪಟ್ಟಿಯಿಂದ ಡಿಲೀಟ್ ಮಾಡಲಾಗಿತ್ತು. ಹಾಗಿದ್ರೂ ಇದನ್ನು ಸರಿಪಡಿಸ್ಕೊಂಡು ತನ್ನ ವೋಟರ್ಗಳನ್ನು ಬಹಳ ಎಚ್ಚರಿಕೆಯಿಂದ ಉಳಿಸ್ಕೊಳ್ಳುವಂತಹದ್ದು. ಯಾಕೆಂದರೆ ಇಲ್ಲಿ ಬಹುತೇಕ ಯಾರೆಲ್ಲ ಹೆಸರು ಡಿಲೀಟ್ ಆಯ್ತಲ್ಲ ಇವರೆಲ್ಲರೂ ಕೂಡ ಬಹುತೇಕ UT ಖಾದರ್ ಅವರ ವೋಟರ್ಸ್ ಅಂತೇಳಿ ಪರಿಗಣನೆಗೆ ಬರುತ್ತಾರೆ. ಅಂತಹ ವ್ಯಕ್ತಿಗಳ ವೋಟ್ಗಳನ್ನು ಡಿಲೀಟ್ ಮಾಡಲಾಗಿತ್ತು. ಅದನ್ನು ವಾಪಸ್ ಸರಿಪಡಿಸ್ಕೊಳ್ಳುವಲ್ಲಿ UT ಖಾದರ್ ಅವರು ಯಶಸ್ವಿಯಾಗಿದ್ದಾರೆ. ಅಷ್ಟರ ಮಟ್ಟಿಗೆ ತನ್ನ ಚುನಾವಣೆಯ ವಿಚಾರದಲ್ಲಿ ಅವರು ಒಂದು ಸ್ವಲ್ಪ ಕೂಡ ಮೈ ಮರೆತಾ ಇಲ್ಲ. ಇನ್ನು ಶರಣ್ ಪಂಪ್ವೆಲ್ ಇಲ್ಲಿ ಟಿಕೆಟನ್ನು ಪಡೆದ್ರೆ ಹಿಂದುತ್ವದ ಬಹಳ ದೊಡ್ಡ ಟ್ರಂಪ್ ಕಾರ್ಡ್ ಆಗಿ ಬಳಕೆಗೆ ಬರ್ತಾರೆ, ಅದರಲ್ಲಿ ಅನುಮಾನ ಬೇಕಿಲ್ಲ. ಯಾಕಂದರೆ ಹಿಂದುತ್ವದ ಹೆಸರಿನಲ್ಲಿನೇ ಇಡೀ ಎಲೆಕ್ಷನನ್ನು ನಡೆಸೋದಕ್ಕೆ ಆಗ BJPಗೆ ಸಾಧ್ಯ ಆಗ್ಬೋದು. ಆದರೆ ಸಂತೋಷ್ ಕುಮಾರ್ ಬೊಳಿಯಾರು ಅಥವಾ ಸತೀಶ್ ಕುಂಪಳ ಇವರಲ್ಲಿ ಯಾರಾದರೂ ಅಭ್ಯರ್ಥಿಗಳಾದರೆ ಆಗ UT ಖಾದರ್ ಅವರ ಹಾದಿ ಮತ್ತಷ್ಟು ಸುಗಮ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇಲ್ಲಿ ಒಂದು ಅಂಶವನ್ನು ನಾವು ಮರಿಬಾರ್ದು. ಸಂತೋಷ್ ಕುಮಾರ್ ರೈ ಬೊಳಿಯಾರು ಅವರು ಈ ಚುನಾವಣೆ ಕಳೆದ ಬಾರಿ ಅಲ್ಲಿ ಸೋಲನ್ನು ಕಂಡಿದ್ರು, 19,000 ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ರು. ಮೊನ್ನೆ BJPಯ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಆಡಿದಂತಹ ಮಾತು ಬಹಳ ವೈರಲ್ ಆಗಿತ್ತು. ನೀವು ರೋಡು ಚರಂಡಿ ಈ ವಿಚಾರಗಳಿಗಿಂತ ಮುಖ್ಯವಾಗಿ ನೀವು ಲವ್ ಜಿಹಾದು ಹಿಜಾಬು ಈ ವಿಚಾರಗಳನ್ನು ನೀವು ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಅದು ವಾಸ್ತವವಾಗಿ ಇದೇ ಸಂತೋಷ್ ಕುಮಾರ್ ರೈ ಬೊಳಿಯಾರು ಅವರನ್ನು ಉದ್ದೇಶಿಸಿ ಅವತ್ತು ಕಟೀಲ್ ಅವರು ಹೇಳಿದಂಥ ಮಾತು. ಅಂದರೆ ಉಳ್ಳಾಲ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಇವು ಬಹಳ ಮುಖ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸುಮಾರು 97,000ದಷ್ಟು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತಗಳನ್ನು ಸೇರಿದರೆ ಸುಮಾರು 97-98,000 ಮತಗಳು ಈ ಕ್ಷೇತ್ರದಲ್ಲಿ ಇರುವಂಥದ್ದು. ಅಂದರೆ ಒಟ್ಟು ವೋಟರ್ಸ್ನ ಅರ್ಧದಷ್ಟು ಅಲ್ಪಸಂಖ್ಯಾತ ಮತಗಳು ಅಲ್ಲಿ ಇದ್ದಾವೆ. ಹಿಂದೂ ಮತಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ UT ಖಾದರ್ ಅವರ ಜೊತೆಗೆ ನಿಲ್ತವೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಯಾಕಂದರೆ UT ಖಾದರ್ ಅವರು ಯಾವುದೇ ಜಾತಿ ಅಥವಾ ಧರ್ಮದ ವಿಚಾರದಲ್ಲಿ ರಾಜಕಾರಣವನ್ನು ಮಾಡಲ್ಲ. ತನ್ನ ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಹುಡುಗರನ್ನ ಕರ್ಕೊಂಡು ಓಡಾಡ್ತಾ ಇರ್ತಾರೆ. ಕೇವಲ ಮುಸಲ್ಮಾನರು ಮಾತ್ರ UT ಖಾದರ್ ಅವರ ಸುತ್ತಮುತ್ತಲು ಇರೋದಿಲ್ಲ. ಹೀಗಾಗಿ ಅಷ್ಟೇ ಅಲ್ಲದೆ BJPಯ ನಾಯಕರನ್ನು ಕೂಡ ಆಗಿಂದಾಗಿ ಕಾರ್ಯಕ್ರಮಗಳಲ್ಲಿ ಆಹ್ವಾನಿಸಿ ಅವ್ರಿಗೆ ಪ್ರೋಟೋಕಾಲ್ ಪ್ರಕಾರವಾಗಿ ಎಲ್ಲೆಲ್ಲಿ ಅವ್ರನ್ನ ಕರೆಯೋದಕ್ಕೆ ಅವಕಾಶ ಇರುತ್ತೆ ಅಲ್ಲೆಲ್ಲ ಕರೆಯುವಂಥದ್ದು, ವೇದಿಕೆಯಲ್ಲಿ ಅವ್ರ ಜೊತೆಗೆ ಇರುವಂಥದ್ದು, ಈ ರೀತಿಯಾಗಿ ಎಲ್ಲೂ ರಾಜಕೀಯ ವೈಷಮ್ಯವನ್ನು ತೋರುವಂತಹ ಕೆಲಸವನ್ನು UT ಖಾದರ್ ಅವರು ಮಾಡಿಲ್ಲ. ಇವೆಲ್ಲವೂ ಕೂಡ UT ಖಾದರ್ ಅವರಿಗಿರುವಂತಹ ಪ್ಲಸ್ ಪಾಯಿಂಟ್. ಮತ್ತು UT ಖಾದರ್ ಅವರನ್ನ ಇದೇ ಕಾರಣಕ್ಕಾಗಿ ತೀರಾ ವೈಯಕ್ತಿಕವಾಗಿ ನಿಂದನೆ ಮಾಡೋದಾಗ್ಲಿ ಟೀಕೆ ಮಾಡೋದಾಗ್ಲಿ ಅವರ ಎದುರಾಳಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಕಾರಣದಿಂದಾಗಿನೇ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರ್ ಮತ್ತೊಮ್ಮೆ ವಿಜಯದ ನಗೆ ಬೀರುವಂತಹ ವಿಶ್ವಾಸದಲ್ಲಿ ಇರುವಂಥದ್ದು. ಮಂಗಳೂರಿನ ನಂತರ ಪುತ್ತೂರು ಮತಕ್ಷೇತ್ರದ ವಿಚಾರವನ್ನೊಮ್ಮೆ ನೋಡೋಣ. ಪುತ್ತೂರು ಮತಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. 1994ರ ನಂತರ 2013ರಲ್ಲಿ ಬಿಟ್ಟರೆ ಉಳಿದೆಲ್ಲ ಚುನಾವಣೆಗಳಲ್ಲಿ BJP ಇಲ್ಲಿ ಗೆದ್ದು ಬೀಗಿತ್ತು. ಆದರೆ ಈ ಬಾರಿ ಪುತ್ತೂರಿನಲ್ಲಿ ನಡೆದಿರುವಂತಹ ಕೆಲ ರಾಜಕೀಯ ಬೆಳವಣಿಗೆಗಳು ಕಮಲಪಾಳ್ಯದಲ್ಲೂ ಕೂಡ ಒಳ ಏಟಿನ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದೆ. ಇತ್ತ ಕಾಂಗ್ರೆಸ್ ಪಾಳ್ಯದಲ್ಲಿರುವ ಟಿಕೆಟ್ ಆಕಾಂಕ್ಷಿಗಳೇ ಆ ಪಕ್ಷವನ್ನ ಚುನಾವಣೆಯಲ್ಲಿ ಸೋಲಿಸೋದಕ್ಕೆ ಸಾಕು ಎನ್ನುವ ಸ್ಥಿತಿಯೂ ಕೂಡ ಇದೆ. ಇಲ್ಲಿನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಪುತ್ತೂರಿನಲ್ಲಿರುವಂತಹ ಸಂಭಾವ್ಯ ಅಭ್ಯರ್ಥಿಗಳು ಇವರು. BJPಯಿಂದ ಶಾಸಕ ಸಂಜೀವ್ ಮಠಂದೂರು ಅಥವಾ ಅರುಣ್ ಕುಮಾರ್ ಪುತ್ತಿಲ ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಸಿಗುವುದು. ಹೌದು, ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವ ಭೀತಿ ಇದ್ದೇ ಇದೆ. ಇನ್ನು ಕಾಂಗ್ರೆಸ್ನಿಂದ
ಅಶೋಕ್ ಕುಮಾರ್ ರೈ ಅಥವಾ ಶಕುಂತಲಾ ಶೆಟ್ಟಿ ಇವರಿಬ್ಬರ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಇವರಲ್ಲದೇನೂ ಇನ್ನೂ ಹಲವರು ರೇಸ್ನಲ್ಲಿ ಇದ್ದಾರೆ. ಸುಮಾರು 14 ಮಂದಿ ಅಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಇನ್ನು SDPI ನಿಂದ ಇಲ್ಲಿ ಶಾಫಿ ಬೆಳ್ಳಾರೆ ಕಣಕ್ಕಿಳಿಯುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಅಶೋಕ್ ರೈ ನನಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಾಳೆಯದಲ್ಲಿ ತನ್ನ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರಿಂದ ಟಿಕೆಟ್ ಖಾತ್ರಿಪಡಿಸಿಕೊಂಡ ನಂತರನೇ ಅವರು ಕೈಪಾಳಯ ಸೇರಿದ್ದಾರೆ ಅನ್ನುವಂಥದ್ದು ಪುತ್ತೂರಿನಿಂದ ಸಿಗ್ತಾ ಇರುವಂತಹ ಮಾಹಿತಿ. DKಶಿ ಅವರ ಮೊದಲ ಆದ್ಯತೆ ಅಶೋಕ್ ರೈ ಎನ್ನುವಂತಹ ಮಾತು ಅಲ್ಲಿ ದಟ್ಟವಾಗಿ ಕೇಳಿ ಬರ್ತಾ ಇರೋದು. ಇದರ ನಡುವೆ ಅಶೋಕ್ ರೈ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಅಂತೇಳಿ ಹಳೆ ಕಾಂಗ್ರೆಸ್ಸಿಗರು ನಿಂತಿದ್ದಾರೆ. ಅಂಥವರು ಶಕುಂತಲಾ ಶೆಟ್ಟಿ ಅವರ ಬೆನ್ನಿಗೆ ನಿಂತಿದ್ದಾರೆ. ಇದರಿಂದಾಗಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಕೂಡ ಕ್ಷೇತ್ರದಲ್ಲಿ ಬಹಳ ಓಡಾಡ್ತಾ ಇದ್ದಾರೆ. ಸಂಘಟನೆಯ ವಿಚಾರಗಳಲ್ಲಿರಬಹುದು, ಕಾರ್ಯಕರ್ತರ ಭೇಟಿ ಇರ್ಬೋದು, ಇವೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಾರ್ಹ ಸಂಗತಿ ಏನು ಅಂತ ಹೇಳಿದ್ರೆ ಅಶೋಕ್ ರೈಗೆ ಇರುವಂತಹ ನೆಟ್ವರ್ಕ್. ಯಾಕಂದ್ರೆ ಅವರು ಶಿಕ್ಷಣ ಸಂಸ್ಥೆಯ ಜೊತೆಗೆ ದೇಗುಲಗಳ ಬ್ರಹ್ಮಕಲಶೋತ್ಸವ ಸೇರಿದಂತೆ ಹಲವು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಂಥವ್ರು. ಒಂದು ರೀತಿಯಂತಹ ಚುನಾವಣೆಯ ಸಂದರ್ಭಗಳಲ್ಲಿ ಹೇಳ್ತೀವಲ್ಲ ಕೊಡುಗೈ ದಾನಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಕೊಡುಗೈ ದಾನಿ ಅಂತ ಹೇಳೆಲ್ಲ ಹೆಸರು ಮಾಡ್ಕೊಂಡಿದ್ದಾರೆ. ಬಿಜೆಪಿಯಲ್ಲೂ ಮತ ಸೆಳೆಯುವಂತಹ ಶಕ್ತಿ ಅಶೋಕ್ ರೈ ಅವರಿಗೆ ಇದೆ ಅನ್ನುವಂತಹದ್ದು ಅವ್ರಿಗಿರುವಂತಹ ಬಹಳ ದೊಡ್ಡದಾದಂತಹ ಪ್ಲಸ್ ಪಾಯಿಂಟ್. ಆದರೆ ಬಿಜೆಪಿಯಲ್ಲಿದ್ದಾಗ ಮುಸಲ್ಮಾನರ ಬಗ್ಗೆ ಅವರು ಆಡಿರುವಂತಹ ಮಾತುಗಳನ್ನ ಮುಸ್ಲಿಮರು ಅಷ್ಟು ಸುಲಭವಾಗಿ ಮರೀತಾರೆ ಎನ್ನುವಂತಹ ಸ್ಥಿತಿ ಪುತ್ತೂರಿನಲ್ಲಿ ಇಲ್ಲ. ಇದು ಅಶೋಕ್ ರೈ ಅವರಿಗಿರುವಂತಹ ಅತಿ ದೊಡ್ಡ ನೆಗೆಟಿವ್. ಇನ್ನು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಕೂಡ ಕಳೆದ ಬಾರಿ ಸೋತ ನಂತರ 1-2 ವರ್ಷ ಸ್ವಲ್ಪ ರಾಜಕೀಯ ಚಟುವಟಿಕೆಗಳಿಂದ ದೂರ ಇದ್ರು. ಬ್ಲಾಕ್ ಕಾಂಗ್ರೆಸ್ನಲ್ಲಿದ್ದಂತಹ ಕಚ್ಚಾಟವನ್ನು ನಿಲ್ಲಿಸುವುದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಇದರಿಂದಾಗಿ ಶಕುಂತಲಾ ಶೆಟ್ಟಿ ಅವರ ವಿಚಾರದಲ್ಲೂ ಕಾಂಗ್ರೆಸ್ಗಳಲ್ಲಿ ಅಂತಹ ಹೇಳ್ಕೊಳ್ಳುವಂತಹ ಬಹಳ ದೊಡ್ಡ ಉತ್ಸಾಹ ಅನ್ನುವಂಥದ್ದು ಇಲ್ಲ. ಹಾಗಿದ್ರೂ ಅಶೋಕ್ ರೈಗೆ ಟಿಕೆಟ್ ಕೊಡಬಾರ್ದು ಅನ್ನುವ ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಟಿಕೆಟ್ಗೆ ಅರ್ಜಿ ಹಾಕಿರುವ ಹೇಮನಾಥ್ ಶೆಟ್ಟಿ ಸದ್ಯ ಶಕುಂತಲಾ ಶೆಟ್ಟಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಟ್ಟು 14 ಮಂದಿ ಟಿಕೆಟ್ಗಾಗಿ ಅರ್ಜಿ ಹಾಕಿದ್ದಾರೆ. ಇವರಲ್ಲಿ ಕೃಪಾ ಆಳ್ವಾ ಕೂಡ ಕಾಂಗ್ರೆಸ್ನ ರಾಜ್ಯ ನಾಯಕರ ಜೊತೆಗಿರುವಂತಹ ಸಂಪರ್ಕದಿಂದಾಗಿ ಟಿಕೆಟ್ ತಮಗೆ ಸಿಕ್ಕೇ ಸಿಗುತ್ತೆ ಅಂತೇಳಿ ಮಠಾಧೀಶರುಗಳನ್ನ, ಸಮಾಜದ ಪ್ರಮುಖರನ್ನ ಇಂಥವ್ರನ್ನೆಲ್ಲ ಭೇಟಿಯಾಗಿ ಆಶೀರ್ವಾದವನ್ನೆಲ್ಲ ಪಡ್ಕೊಳ್ತಾ ಇದ್ದಾರೆ. ನನಗೆ ಟಿಕೆಟ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ದಕ್ಷಿಣ ಕನ್ನಡದ ಗೌಡ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಇದುವರೆಗೆ ಸಿಕ್ಕಿಲ್ಲ. ಇದೇ ಕಾರಣಕ್ಕಾಗಿ ಸುಳ್ಯದ 2 ಗೌಡ ಸಮುದಾಯದ ನಾಯಕರು ಪುತ್ತೂರಿನಲ್ಲಿ ಟಿಕೆಟ್ಗಾಗಿ ಅರ್ಜಿ ಹಾಕಿದ್ದಾರೆ. ಭರತ್ ಮುಂಡೋಡಿ ಮತ್ತು ಧನಂಜಯ ಅಡಪಂಗಾಯ. ಒಂದು ವೇಳೆ ಬಿಜೆಪಿಯಲ್ಲಿ ಸಂಜೀವ್ ಮಠಂದೂರು ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಆಗ ಗೌಡ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು ಅನ್ನುವಂತಹ ಒತ್ತಡವನ್ನ ಕಾಂಗ್ರೆಸ್ ಮೇಲೆ ಹೆಚ್ಚು ಮಾಡಬಹುದು ಈ 2 ನಾಯಕರು. ಆಗ ಭರತ್ ಮುಂಡೋಡಿ ಅಥವಾ ಧನಂಜಯ ಅಡಪಂಗಾಯರ ಹೆಸರು ಮುನ್ನೆಲೆಗೆ ಬರುವ ಸಾಧ್ಯತೆ ಇರುತ್ತೆ. ಇವರಿಬ್ಬರು ಕೂಡ DK ಶಿವಕುಮಾರ್ ಅವರ ಜೊತೆಗೆ ತುಂಬ ಒಳ್ಳೆಯ ಸಂಬಂಧವನ್ನು ಹೊಂದಿರುವಂತಹ ಮುಖಂಡರು. ಆದರೆ ಅವಕಾಶ ಸಿಕ್ಕಿಲ್ಲ. ರಾಜ್ಯ ಮಟ್ಟದಲ್ಲಿ ಯಾವುದೇ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಇವರಿಗೆ ಇದುವರೆಗೆ ಸಿಕ್ಕಿಲ್ಲ. ಹೀಗಾಗಿ ಒಂದು ಅವಕಾಶವನ್ನ ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ನಲ್ಲಿ, ಯಾಕಂದ್ರೆ ಯಾರಿಗಿಲ್ಲಿ ಆದ್ಯತೆ ನೀಡ್ತಾರೆ ಅಂತೇಳಿ. ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ಇಲ್ಲಿ ನಾವು ಮರಿಬಾರ್ದು. ಅದೇನು ಅಂತ ಹೇಳಿದ್ರೆ ಹಾಲಿ ಶಾಸಕರಾಗಿರುವಂತಹ ಸಂಜೀವ್ ಮಠಂದೂರ್ ಅವರಿಗೆ ಏನಾದರೂ ಟಿಕೆಟ್ ಕೈ ತಪ್ಪಿದ್ರೆ ಆಗ ಧನಂಜಯ ಅಡಪಂಗಾಯ ಅಥವಾ ಭರತ್ ಮುಂಡೋಡಿ ಅವರ ಹೆಸರು ಮುನ್ನೆಲೆಗೆ ಬರುವ ಸಾಧ್ಯತೆ ಬಹಳ ದಟ್ಟವಾಗಿರುತ್ತದೆ. ಹಾಗಂತೇಳಿ ಹಾಲಿ ಶಾಸಕ ಸಂಜೀವ್ ಮಠಂದೂರ್ ಅವರಿಗೆ ಟಿಕೆಟ್ ಕೈ ತಪ್ಪೇ ಬಿಡುತ್ತೆ ಅಂತ ಹೇಳುವಂಥದ್ದು ಕಷ್ಟ. ಯಾಕಂದ್ರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ಸಂಜೀವ್ ಮಠಂದೂರ್ ಏನು ಹಿಂದೆ ಬಿದ್ದಿಲ್ಲ. ಸರಳ ಸಜ್ಜನ ವ್ಯಕ್ತಿ ಅನ್ನುವಂಥದ್ದು ಸಂಜೀವ್ ಮಠಂದೂರ್ ಅವರಿಗಿರುವಂತಹ ಬಹಳ ದೊಡ್ಡದಾದಂತಹ ಪ್ಲಸ್ ಪಾಯಿಂಟ್. ಹಾಗಿದ್ರೂ ಬಿಜೆಪಿ ಭದ್ರಕೋಟೆಯಲ್ಲಿ ಒಬ್ಬರನ್ನೇ ನೆಚ್ಚಿಕೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ ಎನ್ನುವ ವಾದ ಬಹಳ ಜೋರಾಗಿ ಕಮಲಪಾಳ್ಯದಲ್ಲಿ ನಡೀತಾ ಇರುವಂಥದ್ದು. ಇದೇ ಕಾರಣದಿಂದಾಗಿ ಏನಾದರೂ ಸಂಜೀವ್ ಮಠಂದೂರ್ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೂ ಕೈ ತಪ್ಪಬಹುದು ಅನ್ನುವಂಥ ಸ್ಥಿತಿ ಇದೆ. ಬಹಳ ದಟ್ಟವಾದ ಚರ್ಚೆ ಅಂತೂ ಅಲ್ಲಿ ನಡೀತಾ ಇದೆ ಸಂಜೀವ್ ಮಠಂದೂರ್ ಅವರಿಗೆ ಟಿಕೆಟ್ ತಪ್ಪುತ್ತೆ ಅಂತೇಳಿ. ಯಾಕಂದ್ರೆ ಅರುಣ್ ಕುಮಾರ್ ಪುತ್ತಿಲ ಅವರ ಪರವಾಗಿ ಹಿಂದೂ ಕಾರ್ಯಕರ್ತರ ಒಲವು ಜಾಸ್ತಿ ಇದೆ. ಅತ್ಯಂತ ಪ್ರಬಲವಾಗಿರುವಂತಹ ನಾಯಕ, ಹಿಂದೂ ಮುಖಂಡ, ಹಿಂದೂ ಸಂಘಟನೆಯ ಮುಖಂಡ ಅರುಣ್ ಪುತ್ತಿಲ. 2018ರಲ್ಲೂ ಕೂಡ ಬಿಜೆಪಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಅರುಣ್ ಪುತ್ತಿಲ ಕಡೆಗೆ ಸಂಜೀವ್ ಮಠಂದೂರ್ ಅವರಿಗೆ ಟಿಕೆಟ್ ಘೋಷಣೆ ಆದ ಮೇಲೆ ಅವರ ಬೆಂಬಲಕ್ಕೆ ನಿಂತಿದ್ರು. ಈ ಬಾರಿ ಪುತ್ತಿಲ ತನಗೆ ಟಿಕೆಟ್ ಕೊಡಲೇಬೇಕು ಅಂತ
ಪಟ್ಟು ಹಿಡಿದಿದ್ದಾರೆ. ಅವರ ಬೆಂಬಲಿಗರಿಂದಲೂ ಕೂಡ ಇಂತಹದ್ದೊಂದು ಪಟ್ಟು ಮುಂದುವರೆದಿದೆ. ಇದರ ನಡುವೆ ಕಳೆದ ತಿಂಗಳು ಅಮಿತ್ ಶಾ ಅವರು ಪುತ್ತೂರಿಗೆ ಬಂದಿದ್ರು. ಅಮಿತ್ ಶಾ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಅರುಣ್ ಪುತ್ತಿಲ ಪ್ರತ್ಯೇಕ ಬ್ಯಾನರ್ಗಳನ್ನು ಹಾಕಿದ್ರು. ಇದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಏನು ಅವ್ರದ್ದು ಫೋಟೋಗಳಿದಾವೆ, ಅವ್ರದ್ದೇ ಸಪರೇಟ್ ಬ್ಯಾನರ್ ಇದೆಯಲ್ಲ ಅಂತೇಳಿ ಪತ್ರಕರ್ತರು ಕೇಳಿದಾಗ ಆ ಪ್ರಶ್ನೆಗೆ ಉತ್ತರವಾಗಿ ಶಾಸಕ ಸಂಜೀವ್ ಮಠಂದೂರ್ ಅವರು ಮಳೆಗಾಲ ಬಂದಾಗ ಅಣಬೆಗಳು ಹುಟ್ಟಿಕೊಳ್ಳುವಂತೆ ಚುನಾವಣೆ ಬಂದಾಗ ಈ ರೀತಿ ಕೆಲ ನಾಯಕರೆಲ್ಲ ಹುಟ್ಕೊಳ್ತಾರೆ, ಅದು ಸಹಜ ಅಂತ ಹೇಳಿದ್ರು. ಇದು ನೇರವಾಗಿ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಶಾಸಕ ಮಠಂದೂರು ನೀಡಿದಂತಹ ಹೇಳಿಕೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ ಪುತ್ತಿಲ ಅವರ ಬೆಂಬಲಿಗರು ಶಾಸಕ ಸಂಜೀವ್ ಮಠಂದೂರು ಅವರಿಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ರು. ಬಿಜೆಪಿಯಲ್ಲಿನ ಆಂತರಿಕ ಕಲಹ ಅಮಿತ್ ಶಾ ಅವರ ಕಾರ್ಯಕ್ರಮಕ್ಕೂ ಮೊದಲೇನೆ ಬಹಿರಂಗ ಆಗಿತ್ತು. ಇಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಇನ್ನೊಬ್ಬರ ಕಡೆಯಿಂದ ಪೂರ್ತಿಯಾದಂತಹ ಸಹಕಾರ, ಮನಸ್ಫೂರ್ತಿಯಾದಂತಹ ಸಹಕಾರ ಸಿಗಲಾರದು ಈ ಚುನಾವಣೆಯಲ್ಲಿ ಅನ್ನುವಂತಹ ಚರ್ಚೆ ಪುತ್ತೂರಿನಲ್ಲಿ ನಡೀತಾ ಇದೆ. ಆದರೆ ಅಂತಿಮವಾಗಿ ಹಿಂದುತ್ವದ ಕಾರ್ಡ್ ಬಳಕೆಗೆ ಬರೋದ್ರಿಂದಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಬದಲಿಸಿ ಗೆಲ್ಲುವ ವಿಶ್ವಾಸದಲ್ಲಿದೆ. ಉಳಿದಂತೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಶಾಫಿ ಬೆಳ್ಳಾರಿಗೆ ಎಸ್ಡಿಪಿಐ ಟಿಕೆಟ್ ನೀಡ್ತಾ ಇದೆ. ಈ ಮೂಲಕ ಎಸ್ಡಿಪಿಐ ಹತ್ಯೆ ಆರೋಪಿಯ ಪರ ನಿಂತಿದೆ. ಆದರೆ ಕಡೆಗಳಿಗೆಯಲ್ಲಿ ಅಭ್ಯರ್ಥಿ ಬದಲಾದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಎಸ್ಡಿಪಿಐನಿಂದ. ಹಾಗಿದ್ರೂ ಪುತ್ತೂರಿನಲ್ಲಿ ಸ್ಪರ್ಧೆ ಇರುವಂಥದ್ದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನೇರವಾಗಿ ಇರುವಂಥದ್ದು. ಬಿಜೆಪಿಯಿಂದ ಅಭ್ಯರ್ಥಿ ಬದಲಾದರೆ ಆಗ ಗೆಲ್ಲೋದು ಸುಲಭ ಅನ್ನುವಂಥ ಮಾತು ಕೂಡ ಬಹಳ ಬಲವಾಗಿ ಪುತ್ತೂರಿನಿಂದ ಕೇಳಿ ಬರ್ತಾ ಇದೆ. ಆದರೆ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕೂಡ ಇಲ್ಲಿಲ್ಲದ ಪ್ರಯತ್ನದಲ್ಲಿ ತೊಡಗಿರುವಂಥದ್ದು ಸ್ಪಷ್ಟ. ಆದರೆ ಕಾಂಗ್ರೆಸ್ಗಿರುವಂಥ ಸಮಸ್ಯೆ ನಾನು ಮೊದಲೇ ಹೇಳಿದೆ, ಆರಂಭದಲ್ಲೇ ಹೇಳಿದೆ, ಅಲ್ಲಿ ಹಾಕಿರುವಂಥ ಅಪ್ಲಿಕೇಶನ್ಗಳನ್ನು ನೋಡಿದರೆ ಇಷ್ಟು ಜನ ಆಕಾಂಕ್ಷಿಗಳಿದ್ದಾಗ ಒಬ್ಬರು ಇನ್ನೊಬ್ಬರ ಕಾಲೆಳೆದು ಎಲ್ಲರನ್ನು ಕೆಳಗಡೆ ಬೀಳಿಸಿದರೆ ಆಶ್ಚರ್ಯ ಪಡಬೇಕಂತದ್ದು ಏನಿಲ್ಲ. ಇದು ಪುತ್ತೂರಿನಲ್ಲಿ ಅನೇಕ ಬಾರಿ ನಡೆದಿದೆ. ಇನ್ನು ಪುತ್ತೂರಿನ ನಂತರ ಸುಳ್ಯ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋಣ. 1994ರಲ್ಲಿ ಎಸ್ ಅಂಗಾರ ಮೊದಲ ಬಾರಿಗೆ ಇಲ್ಲಿ ಗೆಲುವನ್ನು ಸಾಧಿಸಿದ ನಂತರ ಸುಳ್ಯದಲ್ಲಿ ಅಂಗಾರರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಸತತ 6 ಬಾರಿ ಗೆದ್ದು ಬೀಗಿದ್ದಾರೆ. ಆದರೆ ಈಗ ಅಂಗಾರರ ಸೀಟು ಸೇಫ್ ಆಗಿಲ್ಲ ಎಂಬ ಮಾತು ಸುಳ್ಯದಿಂದ ಕೇಳಿ ಬರ್ತಾ ಇದೆ. ಇದರ ಅರ್ಥ ಸುಳ್ಯದಲ್ಲಿ ಅಂಗಾರರಿಗೆ ಟಿಕೆಟ್ ಕೈ ತಪ್ಪಬಹುದು ಅನ್ನುವಂಥದ್ದು. ಆದರೆ ಅಂಗಾರ ಮಾತ್ರ ಟಿಕೆಟ್ ತಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಸುಳ್ಯದಲ್ಲಿರುವಂತಹ ಸಂಭಾವ್ಯ ಅಭ್ಯರ್ಥಿಗಳು ಹಾಗಿದ್ರೆ ಯಾರೆಲ್ಲ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬಿಜೆಪಿಯಿಂದ ಈ ಬಾರಿ ಎಸ್ ಅಂಗಾರ ಹಾಲಿ ಸಚಿವರು, ಅವರು ಮತ್ತೊಮ್ಮೆ ಅಖಾಡಕ್ಕೆ ಇಳಿಬಹುದು, ಆ ಸಾಧ್ಯತೆ ದಟ್ಟವಾಗಿಯೇ ಇದೆ. ಅವ್ರಿಗೆ ಬಿಟ್ಟರೆ ಪದ್ಮಕುಮಾರ್ ಅನ್ನೋರ ಹೆಸರಿದೆ, ಇನ್ನೂ ಹಲವರ ಹೆಸರಿದ್ದಾವೆ. ನವೀನ್ ನೆರಿಯಾ ಅನ್ನೋರ ಹೆಸರು ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಇದಲ್ಲದೆ ಬಹಳಷ್ಟು ಜನ ಸ್ಥಳೀಯ ಮುಖಂಡರುಗಳು ಕೂಡ ಇದ್ದಾರೆ. ಅದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಸಿಗಬಹುದು ಅನ್ನುವಂಥ ಮಾತು ಅಲ್ಲಿಂದ ಕೇಳಿ ಬರ್ತಾ ಇರುತ್ತೆ. ಇನ್ನು ಕಾಂಗ್ರೆಸ್ನಿಂದ ಕೃಷ್ಣಪ್ಪ ಅಥವಾ ನಂದಕುಮಾರ್ ಇವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗಬಹುದು. ಇವರಿಬ್ಬರು ಕೂಡ ಸದ್ಯಕ್ಕೆ ಕಾಂಗ್ರೆಸ್ನ ಬಹಳ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷ ಇಲ್ಲಿ ಮಾಜಿ ಶಾಸಕರಾಗಿರುವಂತಹ ಕೆ ಕುಶಲಾ ಅವರ ಪುತ್ರಿ ಸುಮನಾ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಈಗ ಸುಮನಾ ಮೊದಲ ಬಾರಿಗೆ ರಾಜಕೀಯ ಅಗ್ನಿ ಪರೀಕ್ಷೆಗೆ ಸಜ್ಜಾಗಿದ್ದಾರೆ. ಇಲ್ಲಿ ಅಂಗಾರ 6 ಬಾರಿ ಗೆದ್ದಿರುವಂತಹ ಶಾಸಕ, ಯಾವುದೇ ಲಾಬಿ ಮಾಡದೇನೆ ಹಿರಿತನದ ಆಧಾರದಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿ ಆದಂಥವರು ಎಸ್ ಅಂಗಾರ. ಅಷ್ಟರ ಮಟ್ಟಿಗೆ ಎಸ್ ಅಂಗಾರ ಅವ್ರಿಗೆ ಯಾವುದೇ ರೀತಿಯ ಲಾಬಿ ಇಲ್ಲ, ಬೇರೆನೇನೂ ಇಲ್ಲ. ತಾನಾಯಿತು, ಪಕ್ಷನಿಷ್ಠೆ ಆಯಿತು, ಪಕ್ಷದ ಕೆಲಸ ಆಯಿತು, ಸಂಘಟನೆಯ ಕೆಲಸಗಳು ಏನೇನು ಬರ್ತಾವೋ ಕಾಲದಿಂದ ಕಾಲಕ್ಕೆ ಅವುಗಳನ್ನು ಮಾಡೋದಾಯಿತು, ಕ್ಷೇತ್ರದಲ್ಲಿ ಕೆಲಸಗಳು ಮಾಡೋದಾಯಿತು. ಇವಿಷ್ಟು ಮಾತ್ರ ಅಂಗಾರರಿಗೆ ಗೊತ್ತಿರುವಂಥದ್ದು. ಕಡೆಗೂ ಅಂಗಾರರು ಮಂತ್ರಿ ಆದ್ರಲ್ಲ ಅನ್ನುವಂಥದ್ದೇ ಅವರನ್ನು ಸತತ 6 ಬಾರಿ ಆರಿಸಿ ಕಳಿಸಿರುವಂತಹ ಸುಳ್ಯದ ಮತದಾರರಿಗಿರುವಂಥ ಏಕೈಕ ಖುಷಿ. ಅಂಗಾರರು ಸರಳ ವ್ಯಕ್ತಿ ಅನ್ನೋದರಲ್ಲಿ 2 ಮಾತಿಲ್ಲ. ಆ ಸರಳ ಸಜ್ಜನಿಕೆ ಎಲ್ಲವೂ ಕೂಡ ಅವರಲ್ಲಿ ಇದೆ. ಆದರೆ ಸರಳತೆಗೂ ಕೆಲಸಕ್ಕೂ ವ್ಯತ್ಯಾಸ ಇದೆ. ಕೆಲಸದ ವಿಚಾರಕ್ಕೆ ಬಂದಾಗ ಸರಳ ಶಾಸಕ ಕೂಡ ಪ್ರಭಾವಿ ಆಗಿ ಇರಲೇಬೇಕು. ಅದರ ಕೊರತೆ ಅಂಗಾರರಲ್ಲಿದೆ. ಅದರಲ್ಲೂ ಕೂಡ ಮಂತ್ರಿ ಆದ್ಮೇಲೂ ಅಂಗಾರರು ತಮ್ಮ ಖಾತೆಯಲ್ಲಿ ಹೇಳಿಕೊಳ್ಳುವಂತಹ ಸಾಧನೆಯನ್ನೇನು ಮಾಡಿಲ್ಲ. ವಿಧಾನಸಭೆಯಲ್ಲೂ ಕೂಡ ಈ ವಿಚಾರದಲ್ಲಿ ಬಹಳ ಚರ್ಚೆಗಳು ನಡೆದಿದ್ದಾವೆ. ಒಂದಿಷ್ಟು ಕಿವಿ ಮಾತುಗಳನ್ನು ಪ್ರತಿಪಕ್ಷ ನಾಯಕರು ಹೇಳಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸುಳ್ಯದ ಅನೇಕ ಹಳ್ಳಿಗಳು ಈಗಲೂ ಕೂಡ ಮೂಲಸೌಕರ್ಯದ ಕೊರತೆಯನ್ನು ಎದುರಿಸ್ತಾ ಇವೆ. 6 ಬಾರಿಯ ಶಾಸಕರ ಆಡಳಿತದ ಅವಧಿಯಲ್ಲಿ ಬಿಜೆಪಿ ಆಲ್ಮೋಸ್ಟ್ 10 ವರ್ಷ ಸರ್ಕಾರ ನಡೆಸಿದೆ ರಾಜ್ಯದಲ್ಲಿ. ಇಷ್ಟಾದರೂ ರಾಜ್ಯದ ಬೇರೆ ಕ್ಷೇತ್ರಗಳಿಗೆ ಪಟ್ಟು ಹಿಡಿದು ಅನುದಾನ ಕೊಂಡೊಯ್ಯುವ ಶಾಸಕರ ರೀತಿಯಲ್ಲಿ ಅಂಗಾರರು ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಸುಳ್ಯದ ಜನ ಮಾಡ್ತಾ ಇರುವಂಥ ಆರೋಪ. ಇದೇ ಕಾರಣಕ್ಕೆ ಈ ಬಾರಿ ಅಂಗಾರ ಅವರನ್ನ ಬದಲಿಸಿ ಬಿಜೆಪಿಯಿಂದ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಡ ಕಮಲ ಪಕ್ಷದಿಂದ ಶುರುವಾಗಿದೆ. ಇದು ಮೀಸಲು ಕ್ಷೇತ್ರ. ಹಾಗಿದ್ರೂ ಕೂಡ ಅಂಗಾರರ ಬದಲಿಗೆ ಕಣಕ್ಕಿಳಿಯುವಂತಹ ಪ್ರಭಾವಿ
ವ್ಯಕ್ತಿಗಳು ಯಾರು ಅಂತ ನೋಡಿದರೆ ಅಲ್ಲಿ ಯಾರು ಕೂಡ ಅಂಥವ್ರು ಕಂಡು ಬರ್ತಾ ಇಲ್ಲ. ಹಾಗೆ ನೋಡಿದರೆ 1994ರಲ್ಲಿ ಗೆದ್ದು ಬಂದ್ರಲ್ಲ ಅಂಗಾರರು, ಆಗ ಕೂಡ ಅವರೇನು ಅಂತಹ ಪ್ರಭಾವಿ ವ್ಯಕ್ತಿಯೇನು ಆಗಿರಲಿಲ್ಲ ಅನ್ನುವಂಥದ್ದು ಬೇರೆ ಮಾತು. ಈಗ ಚಾಲ್ತಿ ಅಥವಾ ಚರ್ಚೆಗೆ ಹಲವು ಹೆಸರುಗಳು ಬರ್ತಾ ಇದ್ರು ಕೂಡ ಅಂತಿಮವಾಗಿ ಟಿಕೆಟ್ ಅಂಗಾರ ಅವರಿಗೇನೆ ಸಿಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಬಿಜೆಪಿಗೆ ಯಾರೇ ಅಭ್ಯರ್ಥಿ ಆದರೂ ಕೂಡ ಸುಳ್ಯ ಕ್ಷೇತ್ರ ಬಿಜೆಪಿ ಗೆಲ್ಲೋದಿಕ್ಕೆ ಬಹಳ ದಟ್ಟವಾದಂತಹ ಅವಕಾಶ ಹೊಂದಿರುವಂತಹ ಕ್ಷೇತ್ರ. ಕಾಂಗ್ರೆಸ್ ನಾಯಕರ ಆಂತರಿಕ ಕಚ್ಚಾಟ ಬಿಜೆಪಿಯನ್ನು ಸದಾಕಾಲ ಆರಾಮಾಗಿ ಗೆಲುವಿನ ದಡ ಸೇರಿಸ್ತಾ ಬಂದಿದೆ. ಆದರೆ ಅಭ್ಯರ್ಥಿ ನಿಜಕ್ಕೂ ಬದಲಾಗ್ತಾ ಇರುವಂಥದ್ದು ಈಗ ಕಾಂಗ್ರೆಸ್ನಲ್ಲಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಕಳೆದ 4 ಬಾರಿ ಎಸ್ ಅಂಗಾರ ಅವರ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡಿದ್ದ ಡಾಕ್ಟರ್ ರಘು ಅವರ ಬದಲಿಗೆ ಈ ಬಾರಿ ಜಿ ಕೃಷ್ಣಪ್ಪ ಅಥವಾ HM ನಂದಕುಮಾರ್ ಇವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗಬಹುದು ಅನ್ನುವಂಥ ಚರ್ಚೆ ಜೋರಾಗಿದೆ. ಡಾಕ್ಟರ್ ರಘು ತಮ್ಮ ಬದಲಿಗೆ ತಮ್ಮ ಪುತ್ರನ ಮೂಲಕ ಕಾಂಗ್ರೆಸ್ ಟಿಕೆಟ್ಗೆ ಅರ್ಜಿ ಹಾಕಿಸ್ಕೊಂಡಿದ್ದಾರೆ. ಜಿ ಕೃಷ್ಣಪ್ಪ ಅವರಿಗೆ ಕಡಬ ತಾಲೂಕು ಹಾಗೂ ನಂದಕುಮಾರ್ ಅವರಿಗೆ ಸುಳ್ಯ ತಾಲೂಕಿನ ಉಸ್ತುವಾರಿಯನ್ನು ನೀಡಿರುವ ಕಾಂಗ್ರೆಸ್ ಇಬ್ಬರನ್ನೂ ಕೂಡ ಪಕ್ಷಕ್ಕಾಗಿ ದುಡಿಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟು ಕಳಿಸಿದೆ. ಇಲ್ಲಿ ಗೌಡ ಸಮುದಾಯದ ಮತ ಅತ್ಯಂತ ನಿರ್ಣಾಯಕ ಸ್ಥಾನದಲ್ಲಿ ಇದ್ರೂ ಕೂಡ ಜಾತಿ ರಾಜಕಾರಣಕ್ಕಿಂತ ಧರ್ಮ ರಾಜಕಾರಣ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಹಿಂದುತ್ವ ಇಲ್ಲಿ ಪ್ರಮುಖ ಅಜೆಂಡಾ ಆಗಿರುತ್ತೆ. ಸುಳ್ಯದಲ್ಲಿ ನಿರಂತರವಾಗಿ 1994ರಿಂದಲೂ ಕೂಡ ಹಿಂದುತ್ವ ಅಜೆಂಡಾ ಬಹಳ ವ್ಯಾಪಕವಾಗಿ ಚುನಾವಣೆಯ ವೇಳೆ ಬಳಕೆ ಆಗ್ತಾ ಬಂದಿರುವಂಥದ್ದು. ಮಡಿಕೇರಿ ನಗರಸಭೆಯ ಮಾಜಿ ಅಧ್ಯಕ್ಷ ನಂದಕುಮಾರ್ ಅಥವಾ ಕೃಷ್ಣಪ್ಪ ಇವರಲ್ಲಿ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೂ ಕೂಡ ಅಂತಿಮವಾಗಿ ಸುಳ್ಯದ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಒಂದಷ್ಟು ಜನ ಇದ್ದಾರೆ ಬಹಳ ಮುಖ್ಯವಾಗಿರುವಂತಹ ನಾಯಕರು, ಅವರುಗಳು ಒಗ್ಗೂಡಿದ್ರೆ ಮಾತ್ರ ಕಾಂಗ್ರೆಸ್ ಎಂದೋ ಕಳೆದು ಹೋಗಿರುವಂತಹ ತನ್ನ ಕೋಟೆಯನ್ನು ಮತ್ತೆ ವಶಪಡಿಸಿಕೊಳ್ಳೋದಕ್ಕೆ ಒಂದು ಸಣ್ಣ ಅವಕಾಶ ಇದೆ. ಆದರೆ ಆ ಸಾಧ್ಯತೆ ತೀರಾ ಕ್ಷೀಣವಾಗಿ ಗೋಚರಿಸ್ತಾ ಇದೆ. ಇನ್ನು ಆಮ್ ಆದ್ಮಿ ಪಕ್ಷದಿಂದ ಮಾಜಿ ಶಾಸಕ ಕೆ ಕುಶಲ ಅವರ ಪುತ್ರಿ ಸುಮನಾ ಅವರಿಗೆ ಟಿಕೆಟ್ ನೀಡಲಾಗಿದೆ. ವಿದ್ಯಾವಂತೆಯಾಗಿರುವ ಸುಮನಾ ಒಳ್ಳೆಯ ಅಭ್ಯರ್ಥಿ ಆಗಿದ್ರೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಜಿದ್ದಾಜಿದ್ದಿಯಲ್ಲಿ ಅವರದ್ದು ಸ್ಪರ್ಧೆಗಷ್ಟೇ ಸೀಮಿತ ಆಗಬಹುದು. ಸದ್ಯಕ್ಕಂತೂ ಸುಳ್ಯ ಬಿಜೆಪಿ ಪಾಲಿನ ಅಭೇದ್ಯ ಕೋಟೆಯಾಗಿಯೇ ಮುಂದುವರಿಯುವಂತೆ ಕಾಣ್ತಾ ಇದೆ. ಸುಳ್ಯದ ನಂತರ ಬೆಳ್ತಂಗಡಿ ಮತಕ್ಷೇತ್ರದ ಪೈಪೋಟಿಯನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ಯುವ ಉತ್ಸಾಹಿ ಮುಖಂಡ ಹರೀಶ್ ಪೂಂಜಾ 2018ರಲ್ಲಿ ಗೆದ್ದು ಶಾಸಕರಾದ ಮೇಲೆ ಬಿಜೆಪಿ ಹೆಚ್ಚು ಸುಭದ್ರವಾಗಿ ನೆಲೆಯೂರಿದೆ. ಇದು ಹೇಳಿ ಕೇಳಿ ಕೆ ವಸಂತ್ ಕುಮಾರ್ ಬಂಗೇರ ಅವರು ಸತತವಾಗಿ ಆರಿಸಿ ಬರ್ತಾ ಇದ್ದಂತಹ ಮತಕ್ಷೇತ್ರ. ಆದರೆ ಬಂಗೇರರು ವಯಸ್ಸಿನ ಕಾರಣಕ್ಕೆ ಸ್ಪರ್ಧೆಯಿಂದ ಹಿಂದೆ ಸರಿಯುವ ತೀರ್ಮಾನಕ್ಕೆ ಬಂದಿರೋದ್ರಿಂದಾಗಿ ಕಾಂಗ್ರೆಸ್ನಲ್ಲಿ ಇಬ್ಬರು ಯುವಕರ ನಡುವೆ ಟಿಕೆಟ್ ಪೈಪೋಟಿ ಬಹಳ ಜೋರಾಗಿ ನಡೀತಾ ಇದೆ. ಅವ್ರು ಯಾರು, ಸಂಭಾವ್ಯ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬಿಜೆಪಿಯಿಂದ ಹರೀಶ್ ಪೂಂಜಾ ಅವರು ಕಣಕ್ಕಿಳಿತಾರೆ. JDS ಅಥವಾ ಇತರೆ ಪಕ್ಷಗಳಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದಷ್ಟೇ ಮುಖ್ಯ. ಕಾಂಗ್ರೆಸ್ನಿಂದ ರಕ್ಷಿತ್ ಶಿವರಾಮ್ ಅಥವಾ ರಂಜನ್ ಗೌಡ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಟಿಕೆಟ್ ಸಿಗಬಹುದು. ಇಲ್ಲಿ ಹರೀಶ್ ಪೂಂಜಾ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಮತ್ತು ಯುವಕರ ಬೆಂಬಲ ದೊಡ್ಡ ಮಟ್ಟದಲ್ಲಿ ಪೂಂಜಾ ಅವರ ಬೆನ್ನಿಗೆ ನಿಂತಿದೆ. ಕಣ್ಣಿಗೆ ಕಾಣುವ ಅಭಿವೃದ್ಧಿ ಅಂತೇಳಿ ಬಿಜೆಪಿಯವರು ಹೇಳ್ತಾರಲ್ಲ, ಅಂತಹ ಕಣ್ಣಿಗೆ ಕಾಣುವ ಅಭಿವೃದ್ಧಿ ಬೆಳ್ತಂಗಡಿಯಲ್ಲೂ ಕೂಡ ಕಾಣ್ತಾ ಇದೆ. ಅಭಿವೃದ್ಧಿ ಕೆಲಸಗಳು ಹೆಚ್ಚಾದಂತೆ ಕಮಿಷನ್ ಆರೋಪ ಕೂಡ ಜಾಸ್ತಿ ಆಗಿರುವಂಥದ್ದು ಕಾಮನ್ನು ಅನ್ನುವ ರೀತಿಯಲ್ಲಿದೆ. ಮರಳು ದಂಧೆಯ ಆರೋಪವನ್ನು ಕೂಡ ಹರೀಶ್ ಪೂಂಜಾ ಅವರ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಜಕ್ಕೂ ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗಿ ಅದರ ಮೂಲಕನೇ ಸೋಲಿಸಿರುವಂತಹ ಉದಾಹರಣೆಗಳು ಬಹಳ ಕಡಿಮೆ. ನಮ್ಮಲ್ಲಿ ಏನಿದ್ರು ಕೂಡ ಭಾವನಾತ್ಮಕ ವಿಷಯಗಳು ಬಹಳ ಮುಖ್ಯ ಆಗುತ್ತೆ. ನಮಗೆ ಕೆಲಸ ಯಾವ ಸ್ವರೂಪದಲ್ಲಿ ಆಗುತ್ತೆ ಅನ್ನೋದಕ್ಕಿಂತ ಭಾವನಾತ್ಮಕ ವಿಷಯಗಳು ಬಹಳ ಪ್ರಧಾನವಾಗಿ ಇಲ್ಲಿ ಚರ್ಚೆಗೆ ಬರುತ್ತೆ. ಅದರ ಮೂಲಕನೇ ಸೋಲು ಗೆಲುವುಗಳು ನಿರ್ಧಾರ ಆಗ್ತಾ ಹೋಗ್ತಿರುವಂಥದ್ದನ್ನು ಕೂಡ ನಾವು ಸತತವಾಗಿ ಗಮನಿಸ್ತಾ ಬಂದಿದ್ದೀವಿ. ಹರೀಶ್ ಪೂಂಜಾ ವಿಚಾರದಲ್ಲಿ ಬಿಜೆಪಿಯ ಜಿಲ್ಲಾ ನಾಯಕರನ್ನ ಸಿಕ್ಕಾಪಟ್ಟೆ ಓವರ್ಟೇಕ್ ಮಾಡಿ ಅವರು ಮುಂದುವರಿತಾ ಇದ್ದಾರೆ, ಬಹಳ ಓವರ್ ಸ್ಪೀಡ್ನಲ್ಲಿದ್ದಾರೆ ಅನ್ನುವಂಥ ಆಂತರಿಕ ಅಸಮಾಧಾನ ಇದೆ. ಹಾಗಿದ್ರೂ ಇವುಗಳೆಲ್ಲ ಹರೀಶ್ ಪೂಂಜಾ ಹಾದಿಗೆ ದೊಡ್ಡ ಮಟ್ಟದಲ್ಲಿ ವಿಘ್ನ ತರುವ ಸಾಧ್ಯತೆಗಳು ಇನ್ನೂ ಕಂಡು ಬರ್ತಾ ಇಲ್ಲ. ಉಳಿದಂತೆ ಕೆಲ ಸ್ಥಳೀಯ ಹಿಂದೂ ಮುಖಂಡರು ಕೂಡ ಹರೀಶ್ ಪೂಂಜಾ ವಿರೋಧಿ ಬಣದಲ್ಲಿ ನಿಂತಿದ್ದಾರೆ. ಆದರೆ ಇದರ ಸಂಪೂರ್ಣ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ತಯಾರಾದಂತೆ ಕಾಣ್ತಾ ಇಲ್ಲ. ಕೆ ವಸಂತ್ ಬಂಗೇರ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿ ತಮ್ಮ ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಘೋಷಿಸಿಕೊಂಡಿದ್ರು. ಹಾಗಿದ್ರೂ ಬಂಗೇರರು ಕಡೆಗೆ ಅಭ್ಯರ್ಥಿ ಆದರೆ ಅಚ್ಚರಿ ಪಡಬೇಕಿಲ್ಲ, ಆ ಸಾಧ್ಯತೆ ಇದ್ದೇ ಇರುತ್ತೆ. ಯಾಕಂದ್ರೆ ಬಂಗೇರ ಅಂದ್ರೆ ಬೆಳ್ತಂಗಡಿ ಎಂಬಷ್ಟರ ಮಟ್ಟಿಗೆ ವಸಂತ ಬಂಗೇರರು ಅಲ್ಲಿ ಫೇಮಸ್ ಆಗಿದ್ದಾರೆ. ವಸಂತ ಬಂಗೇರ ಸ್ಥಾನವನ್ನು ತುಂಬುವ ಏಕೈಕ ಉದ್ದೇಶದಿಂದ ರಕ್ಷಿತ್ ಶಿವರಾಮ್ ಬೆಳ್ತಂಗಡಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಮಾಜಿ ಪೊಲೀಸ್ ಅಧಿಕಾರಿ BK ಶಿವರಾಮ್ ಅವರ ಪುತ್ರ ಈ ರಕ್ಷಿತ್ ಶಿವರಾಮ್. ರಕ್ಷಿತ್ಗೆ ದೊಡ್ಡಪ್ಪ BK ಹರಿಪ್ರಸಾದ್ ಅವರ ಆಶೀರ್ವಾದ ಇರೋದ್ರಿಂದಾಗಿ ಟಿಕೆಟ್ ಸಿಗುವಂಥದ್ದು ಕಷ್ಟ ಏನಲ್ಲ.
ಆದರೆ ಕಷ್ಟ ಇರುವುದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರನ್ನ ಒಲಿಸ್ಕೊಳ್ಳುವಂಥದ್ದು. ವಸಂತ್ ಬಂಗೇರ್ ಅವರು ಸೀಟ್ ಬಿಟ್ಕೊಡೋದಕ್ಕೆ ತಯಾರಿದ್ರು ಕೂಡ ಮಾಜಿ ಸಚಿವ ಗಂಗಾಧರ್ ಗೌಡ ಒಂದೋ ನನಗೆ ಟಿಕೆಟ್ ಕೊಡಿ, ಇಲ್ಲಾಂದ್ರೆ ವಸಂತ್ ಬಂಗೇರ್ಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಗಂಗಾಧರ್ ಗೌಡರ ಪ್ಲಾನ್ ಇರುವಂಥದ್ದು ಅವರ ಪುತ್ರ ರಂಜನ್ ಗೌಡರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅನ್ನುವಂಥದ್ದು. ರಕ್ಷಿತ್ ಅಥವಾ ರಂಜನ್ ಇವರಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಹೊಸ ಮುಖ ಮತ್ತು ಯುವಕರಿಗೆ ಆದ್ಯತೆ ನೀಡಿದಂತಾಗಿದೆ. ಯುವಕರ ನಡುವಿನ ಸ್ಪರ್ಧೆಯಾಗಿಯೂ ಕೂಡ ಕ್ಷೇತ್ರ ಬದಲಾಗುತ್ತೆ. ಇಬ್ರು ಸದಾ ಚಟುವಟಿಕೆಯಿಂದ ಬೆಳ್ತಂಗಡಿಯಲ್ಲಿ ಓಡಾಡ್ತಾ ಇದ್ದಾರೆ, ರಕ್ಷಿತ್ ಮತ್ತು ರಂಜನ್. ಆದರೆ ಯಾರಿಗೆ ಟಿಕೆಟ್ ಫೈನಲ್ ಆದರೂ ಈ ಬಾರಿ ಗೆಲ್ಲುವಂಥದ್ದು ಕಷ್ಟ ಕಾಂಗ್ರೆಸ್ ಅನ್ನುವಂಥ ಸ್ಥಿತಿಯಲ್ಲಿದೆ. ಮುಂದಿನ ಚುನಾವಣೆಗಾದಾಗ ಒಂದು ಕೈ ನೋಡ್ಕೊಳ್ಳೋಣ ಅನ್ನುವಂತಹ ಮಾತು ಕಾಂಗ್ರೆಸ್ ಪಾಳೆಯದಿಂದ ಈಗಿನಲೇ ಕೇಳಿ ಬರ್ತಾ ಇದೆ. ಅಂದರೆ ಈಗ ಹರೀಶ್ ಪೂಂಜ್ ಹೆಂಗೂ ಗೆದ್ದು ಬಿಡ್ಬೋದು, ಮುಂದೆ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ ಇವರು. ಇದು ಬಹಳ ವಾಸ್ತವವಾಗಿ ಅಲ್ಲಿಯೇ ನಡೀತಾ ಇರುವಂತಹ ಚರ್ಚೆಯ ವಿಚಾರ. ಪರಿಸ್ಥಿತಿ ಹೀಗಿರುವಾಗ ಬೆಳ್ತಂಗಡಿಯಲ್ಲಿ ಬಿಜೆಪಿಯ ಗೆಲುವಿಗೆ ಕಡೆ ಕ್ಷಣದಲ್ಲಿ ಯಾವುದೇ ಅನಿರೀಕ್ಷಿತ ಬೆಳವಣಿಗೆಗಳು ನಡೆಯದ ಹೊರತು ಯಾವುದೇ ಅಡ್ಡಿ ಆತಂಕ ಇಲ್ಲ. ಕರ್ನಾಟಕ ಯಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 8 ಮತಕ್ಷೇತ್ರಗಳ ವಿವರವನ್ನ ನಿಮಗೆ ನೀಡಿದ್ದೀನಿ. ಈಗ ಸರ್ವೆ ರಿಸಲ್ಟ್ ಅನ್ನ ನೋಡುವಂತಹ ಸಮಯ. ಯಾವ ಪಕ್ಷ ಎಲ್ಲಿ ಗೆಲ್ಲುತ್ತೆ, ಎಲ್ಲಿ ಸೋಲಬಹುದು ಅನ್ನೋದನ್ನ ಈಗ ನಿಮಗೆ ತೋರಿಸ್ತೀನಿ. ಇಷ್ಟಕ್ಕೂ ಇಲ್ಲಿರುವ 8 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಹಣಾಹಣಿ ನಡೀತಾ ಇರುವಂಥದ್ದು. 8 ಕ್ಷೇತ್ರಗಳಲ್ಲಿ ಯಾರಿಗೆಷ್ಟು ಸೀಟು ಗೆಲ್ಲುವ ಅವಕಾಶ ಇದೆ, ಯಾರ ಪರವಾಗಿ ಒಲವು ಜಾಸ್ತಿ ಇದೆ ಅನ್ನೋದನ್ನ ನೋಡೋಣ. ಇದು ಕರ್ನಾಟಕ ಯಾನದ ಕ್ಷೇತ್ರವಾರು ಜಿದ್ದಾಜಿದ್ದಿಯಲ್ಲಿ ನೀಡ್ತಾ ಇರುವಂತಹ ರಿಸಲ್ಟ್. ಒಟ್ಟು 8 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ಇಲ್ಲಿ 2 ರಿಂದ 5 ಸ್ಥಾನಗಳನ್ನ ಗೆಲ್ಲುವಂತಹ ಅವಕಾಶ ಗೋಚರಿಸ್ತಾ ಇರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೆ ಒಂದು ಅಂಶ ಅಂತೂ ಸ್ಪಷ್ಟ ಇದೆ, ಏನಂದ್ರೆ ಅವರಿಗೆ ಬೆಳ್ತಂಗಡಿ ಮತ್ತು ಸುಳ್ಯದಲ್ಲಿ ಗೆಲುವು ಅಷ್ಟು ಸುಲಭವಾಗಿ ದಕ್ಕುವಂತಹ ಸಿಚುವೇಶನ್ ಅಂತೂ ಸದ್ಯಕ್ಕಿಲ್ಲ. ಉಳಿದಂತೆ 2 ಸ್ಥಾನಗಳು ಅವರಿಗೆ ಸ್ಪಷ್ಟವಾಗಿ ಗೆಲ್ಲೋದಕ್ಕೆ ಇರುವಂತಹ ಅವಕಾಶ ಕಾಂಗ್ರೆಸ್ಗೆ ಕಂಡು ಬರ್ತಾ ಇರುವಂಥದ್ದು. ಒಂದು ಮಂಗಳೂರು, ಅಂದ್ರೆ UT ಖಾದರ್ ಅವರು ಪ್ರತಿನಿಧಿಸ್ತಾ ಇರುವಂತಹ ಉಳ್ಳಾಲ ಒಳಗೊಂಡಿರುವಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರ. 2ನೇದು ಮೂಡಬಿದ್ರೆ. ಈ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಮುಂಚೂಣಿಯಲ್ಲಿರುವಂತೆ ಭಾಸವಾಗ್ತಾ ಇದೆ. ಹಾಗಿದ್ರು ಇದರ ಹೊರತಾಗಿಯೂ ಕೂಡ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಪುತ್ತೂರು ಈ ಮತಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ತೀವ್ರ ಹಣಾಹಣಿಯನ್ನ ನಡೆಸ್ತಾ ಇದೆ. ಇಲ್ಲಿ ಗೆಲ್ಲುವ ಅವಕಾಶ ಕಾಂಗ್ರೆಸ್ಗೂ ಕೂಡ ಇದ್ದೇ ಇದೆ. ಬಿಜೆಪಿ 3 ರಿಂದ 6 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಈ 3ರಲ್ಲಿ ಬಹಳ ಮುಖ್ಯವಾಗಿರುವಂತಹ 3 ಕ್ಷೇತ್ರಗಳು ಅಂತ ಹೇಳಿದ್ರೆ ಅದು ಒಂದು ಸುಳ್ಯ, 2ನೇದು ಬಂಟ್ವಾಳ ಮತ್ತು 3ನೇದು ಬೆಳ್ತಂಗಡಿ. ಈ 3 ಕ್ಷೇತ್ರಗಳು ಅತ್ಯಂತ ಪ್ರಬಲವಾಗಿ ಬಿಜೆಪಿಯ ಕಡೆಗೆ ವಾಲದಂತೆ ಕಂಡು ಬರ್ತಾ ಇದೆ. ಆದರೆ ಈಗಲೂ ಕೂಡ ಬಂಟ್ವಾಳದಲ್ಲಿ ಬಹಳ ತೀವ್ರವಾದಂತಹ ಹಣಾಹಣಿ ಇದೆ. ಯಾಕಂದ್ರೆ ಅಲ್ಲಿ ಹಿರಿಯ ನಾಯಕರಾಗಿರುವಂತಹ ರಮಾನಾಥ ರೈ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಾ ಇದ್ದಾರೆ. JDS ಇಲ್ಲ, ಇತರರು ಕೂಡ ಇಲ್ಲ. ಬಹುತೇಕ ಇದು ಈ ರೀತಿಯಾಗಿ ಕಂಡು ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಬಿಜೆಪಿ 3 ರಿಂದ 6, ಕಾಂಗ್ರೆಸ್ 2 ರಿಂದ 5. ಇದು ಬಹುತೇಕ 3-5 ರೀತಿಯಲ್ಲೂ ಕೂಡ ಕನ್ವರ್ಟ್ ಆಗ್ಬೋದು. ಆ 5 ಯಾರು ಬೇಕಿದ್ರು ಆಗ್ಬೋದು, 3 ಯಾರು ಬೇಕಿದ್ರು ಆಗ್ಬೋದು ಅನ್ನೋಂಥ ಸಿಚುವೇಶನ್ ಕೂಡ ಸದ್ಯಕ್ಕಿದೆ. ಕಡೆ ಕ್ಷಣದಲ್ಲಿ ಯಾವ ರೀತಿಯಾಗಿ ರಾಜಕೀಯ ತಿರುವುಗಳು ಬದಲಾಗುತ್ತೆ ಟಿಕೆಟ್ ಅನೌನ್ಸ್ ಆದಮೇಲೆ ಅನ್ನೋದನ್ನ ಬಹಳ ಕುತೂಹಲದಿಂದ ನಾವು ಗಮನಿಸಬೇಕಿದೆ. ಕರ್ನಾಟಕದ ಒಟ್ಟು 7 ಜಿಲ್ಲೆಗಳಲ್ಲಿ ಈಗ ನಮ್ಮ ಕರ್ನಾಟಕ ಯಾನ ಮುಗಿದಿದೆ. ಪ್ರತಿಯೊಂದು ಜಿಲ್ಲೆಗೆ ಹೋದಾಗಲೂ ಕೂಡ ಅಲ್ಲಿನ ವಾಸ್ತವ ರಾಜಕೀಯ ಚಿತ್ರಣವನ್ನ ಅರ್ಥ ಮಾಡಿಕೊಳ್ಳುವಂತ ಮತ್ತು ಯಾವ ವಿಷಯ ಯಾವ ಪ್ರದೇಶದಲ್ಲಿ ಮುಖ್ಯ ಪಾತ್ರ ನಿರ್ವಹಿಸ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಿದ್ದೀವಿ. ಇದರ ಜೊತೆಗೆ ಅಲ್ಲಿನ ಮತದಾರರು, ರಾಜಕೀಯ ವಿಶ್ಲೇಷಕರು, ಪಕ್ಷಗಳ ಮುಖಂಡರು, ಟಿಕೆಟ್ ಆಕಾಂಕ್ಷಿಗಳು ಹಾಗೂ ಕಾರ್ಯಕರ್ತರನ್ನು ಮಾತನಾಡಿಸಿ ಅಭಿಪ್ರಾಯ ಸಂಗ್ರಹಿಸಿದ್ದೇವೆ. ಇದರಿಂದಾಗಿ ಆ ಜಿಲ್ಲೆಯ ರಾಜಕಾರಣವನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿದೆ. ಇದರ ಆಧಾರದಲ್ಲಿಯೇ ಈಗ ಒಟ್ಟು 39 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಗ್ರೌಂಡ್ ರಿಪೋರ್ಟ್ ಹಾಗೂ ಜನಾಭಿಪ್ರಾಯದ ಆಧಾರದಲ್ಲಿ ನಡೆಸಿರುವಂತಹ ಸಮೀಕ್ಷೆಯ ಫಲಿತಾಂಶವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕರ್ನಾಟಕ ಯಾನ ಕ್ಷೇತ್ರವಾರು ಜಿದ್ದಾಜಿದ್ದಿಯಲ್ಲಿ ಇದುವರೆಗೆ ರಾಜ್ಯದ 224 ಕ್ಷೇತ್ರಗಳ ಪೈಕಿ 39 ಮತಕ್ಷೇತ್ರಗಳ ರಿಸಲ್ಟ್ ಅನ್ನು ನಿಮಗೆ ಕೊಡ್ತಾ ಇರುವಂಥದ್ದು. ಕಾಂಗ್ರೆಸ್ 11 ರಿಂದ 20 ಸ್ಥಾನಗಳಲ್ಲಿ ಗೆಲುವನ್ನ ಕಾಣುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಮುಂಚೂಣಿಗೆ ಬಂದಂತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ 11 ಸ್ಥಾನಗಳಲ್ಲಿ ಮುಂದಿರುವಂತೆ ಭಾಸವಾಗ್ತಾ ಇರುವಂಥದ್ದು ಮತ್ತು ಅಪ್ ಟು 20 ಸ್ಥಾನಗಳವರೆಗೂ ಕೂಡ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶ ಇದೆ. ಬಿಜೆಪಿ 9 ರಿಂದ 18 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ. ಒಟ್ಟು 9 ಕ್ಷೇತ್ರಗಳಲ್ಲಂತೂ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ ಮೂಡಿಸ್ತಾ ಇದೆ. 18 ಕ್ಷೇತ್ರಗಳವರೆಗೂ ಕೂಡ ಗೆಲ್ಲುವ ಅವಕಾಶ ಬಿಜೆಪಿಗೂ ಇದೆ. JDS ಕರಾವಳಿಯಲ್ಲಿ ಯಾವುದೇ ರೀತಿಯಿಂದ ಪರ್ಫಾರ್ಮೆನ್ಸ್ ಇಲ್ಲದೆ ಇರೋದ್ರಿಂದಾಗಿ 9 ರಿಂದ 16 ಕ್ಷೇತ್ರಗಳವರೆಗೆ ಮಾತ್ರ ಸದ್ಯಕ್ಕೆ JDSನ ಗ್ರಾಫ್ ನಿಂತಿರುವಂಥದ್ದು. ಇತರರು 0 ರಿಂದ 1 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಅವಕಾಶವನ್ನ ಹೊಂದಿದ್ದಾರೆ.
ಮೂರು ರಾಜಕೀಯ ಪಕ್ಷಗಳು ಚುನಾವಣೆ ಘೋಷಣೆಗೂ ಮೊದಲನೇ ರಣಾಂಗಣಕ್ಕೆ ಧುಮುಕಿ ಆಗಿದೆ. ಎಲ್ಲಾ ಪಕ್ಷಗಳ ಮಹಾರಥಿಗಳು ತಮ್ಮ ತಮ್ಮ ರಥಗಳನ್ನ ರೋಡ್ಗಿಳಿಸಿದ್ದಾರೆ. ಮಾತಿನ ಆಯುಧಗಳ ಬಳಕೆ ಜೋರಾಗಿದೆ. ಎದುರಾಳಿಗಳನ್ನ ಹಣಿಯೋದಕ್ಕೆ ಬೇಕಾದ ಎಲ್ಲಾ ಪದಪುಂಜಗಳ ಬಳಕೆ ಕೂಡ ಈಗ ಶುರುವಾಗಿದೆ. ಸರ್ಕಾರದಲ್ಲಿರುವಂತವರು ಕೂಡ ಚುನಾವಣಾ ಕಣದಲ್ಲಿದ್ದಾರೆ. ಪ್ರತಿಪಕ್ಷಗಳವರಂತೂ ತಾವೇ ಅಧಿಕಾರದ ಚುಕ್ಕಾಣಿ ಹಿಡಿಯೋರು ಎಂಬಷ್ಟರ ಮಟ್ಟಿಗೆ ರಣಕಣದಲ್ಲಿ ಓಡಾಡ್ತಾ ಇದ್ದಾರೆ. ಬಿಜೆಪಿ ಒನ್ಸ್ ಅಗೇನ್ ಮೋದಿ ಮ್ಯಾಜಿಕ್ನ ನಿರೀಕ್ಷೆಯಲ್ಲಿದೆ. ಯಾಕಂದ್ರೆ ಮೋದಿಯವರ ಹೆಸರು ಜನಪ್ರಿಯತೆ ಬಿಟ್ಟರೆ ರಾಜ್ಯ ನಾಯಕರ ಮುಖವನ್ನಷ್ಟೇ ನೋಡಿ ಓಟು ಹಾಕೋದಿಕ್ಕೆ ಈ ಬಾರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಇಲ್ಲ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ರೆ ಅವರ ಮುಖ ನೋಡಿ ಓಟ್ ಹಾಕುವಂತವರ ಸಂಖ್ಯೆಯು ಕೂಡ ದೊಡ್ಡ ಮಟ್ಟದಲ್ಲಿ ಇರ್ತಿತ್ತು. ಇದು ಬಿಜೆಪಿಗಿರುವಂತಹ ದೊಡ್ಡ ಮೈನಸ್ ಪಾಯಿಂಟ್. ಇತ್ತ ಕಾಂಗ್ರೆಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೋರಿಸೋದಕ್ಕೆ ನಮ್ಮ ರಾಜ್ಯದ ನಾಯಕರೇ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಒಡಕು ಸೃಷ್ಟಿಸುವ ಪ್ರಯತ್ನಗಳು ಚುನಾವಣಾ ಕಣದಲ್ಲಿ ಇದುವರೆಗೆ ಯಶಸ್ವಿ ಆಗಿಲ್ಲ. ಮುಂದೆ ಆಗುತ್ತೋ ಗೊತ್ತಿಲ್ಲ. ಜೆಡಿಎಸ್ ಕರಾವಳಿ ಭಾಗದಲ್ಲಿ ಅಸ್ತಿತ್ವದ ಹುಡುಕಾಟವನ್ನು ಕೂಡ ಮಾಡುವ ಗೋಜಿಗೆ ಹೋಗಲಿಲ್ಲ. ಅವರದ್ದೇನಿದ್ರು ಕೂಡ ತಮ್ಮ ಭದ್ರಕೋಟೆಯಲ್ಲಿ ಬಾವುಟ ಹಾರಿಸಿ ಅದರ ಮೂಲಕವನ್ನೇ ರಾಜ್ಯದ ಗದ್ದುಗೆ ಇರುವಂತಹ ಲೆಕ್ಕಾಚಾರ. ಹೀಗಾಗಿ ಕುಮಾರಸ್ವಾಮಿ ಅವರ ಪಂಚರತ್ನದ ಫಲಿತಾಂಶ ಏನಾಗುತ್ತೆ ಎಂಬ ಕುತೂಹಲ ಇದ್ದೇ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾನು ಭೇಟಿ ಕೊಡ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಮುಖ್ಯಮಂತ್ರಿಯವರ ಜಿಲ್ಲೆ ಅಂದರೆ ಹಾವೇರಿ ಜಿಲ್ಲೆಯ ಚಿತ್ರಣವನ್ನ ನಿಮ್ಮ ಮುಂದಿಡ್ತೀನಿ. ನಮಸ್ಕಾರ.